ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ನಮ್ಮಯ್ಯನಾದಂತಹ ಮಯೂರಧ್ವಜ ಕ್ಷಿತಿಪಾಲ ಈಗಾಗಲೇ 7 ಅಶ್ವಮೇಧಗಳನ್ನು ಮಾಡಿ ಪೂರೈಸಿದವರು. ಆದರೂ ರತ್ನಾಕ್ಯಪುರದ ನಮ್ಮ ನೆಲದಲ್ಲಿ ಶ್ರೀಹರಿಯ ದರ್ಶನವನ್ನು ಮಾಡುವಂತಹ ಅವಕಾಶ ಒದಗದೇ ಹೋದ ಕಾಲಕ್ಕೆ ಕಣ್ಣೀರ್ಗರೆಯುತ್ತಾ ಕುಳಿತಿದ್ದಾಗ ದೇವಮುನಿಗಳಾದಂತಹ ನಾರದರೇ ಆಗಮಿಸಿದರು. ಕಣ್ಣೀರಿಳಿಸುವುದರಲ್ಲಿ ಅರ್ಥವಿಲ್ಲ, ಇನ್ನೊಂದು ಕ್ರತುವನ್ನು ನೀನು ಸಾಂಗವಾಗಿಸಿದರೆ ಶ್ರೀಹರಿಯ ದರ್ಶನ ನಿನಗೆ ಸಾಧ್ಯವಾಗುತ್ತದೆ. ಈ ವಿಶ್ವಾಸದಿಂದಲೇ ವಿಶಾಲವಾದಂತಹ ನರ್ಮದಾ ತೀರದ ಯಾಗಮಂಟಪದಲ್ಲಿ ಯಾಗದೀಕ್ಷಾಬದ್ಧರಾಗಿ ಕುಳಿತಿದ್ದವರು ಸಕಲ ಸನ್ನಾಹಗಳನ್ನು ಒದಗಿಸಿಕೊಂಡು ವಿದ್ಯುಕ್ತವಾಗಿ ಅಶ್ವಮೇಧವನ್ನು ತೊಡಗಿದರು. ವಿಧಿಯಂತೆಯೇ ದೇಶದ ಮೇಲೆ ಹರಿಯ ಹೋಗಬೇಕಾದಂತಹ ಹರಿಯನ್ನು ಕಾಯುತ್ತಾ ಹೋಗುವುದಕ್ಕೆ ಯಾರು? ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಮಗನಾದಂತಹ ತಾಮ್ರಧ್ವಜನೇ ಸರಿ ಅನ್ನುವ ನಿರ್ಣಯದಿಂದ ನನ್ನನ್ನು ಕರೆದು ಆಜ್ಞೆಯನ್ನು ಕೊಟ್ಟರು. ತಂದೆಯ ಹರಕೆಯನ್ನು, ಅಮ್ಮನ ಆಶೀರ್ವಾದವನ್ನು, ಬುಧಜನರ ಆಶೀರ್ವಾದವನ್ನು ಕೈಗೊಂಡು ನಮ್ಮದಾದಂತಹ ಕುಲಾಚಾರದ ಬಿರುದುಗಳನ್ನು ಬಂಗಾರದ ಹಲಗೆಯ ಲೇಖನದಲ್ಲಿ ಬರೆಯಿಸಿ ಅಶ್ವಮೇಧದ ತೊರಗದ ಹಣೆಯಲ್ಲಿ ಬಂಧಿಸಿ ಆಗಿದೆ. ಹೊರಡುವುದಕ್ಕೆ ಮಂಗಲ ಸುಮುಹೂರ್ತ ಇರುವನ್ನುವ ಹಾಗೆ ಋತುಜೋತ್ತಮರೆಲ್ಲ ಆಶೀರ್ವಾದವನ್ನು ಕೈಗೊಳ್ಳುತ್ತಾ ಇದ್ರೆ ನನ್ನನ್ನು ಅನುಸರಿಸಿಕೊಂಡು ಬರುವವರು ಯಾರು ಅನ್ನುವ ಹಾಗೆ ನೋಟ ಹರಿಸಿದ್ರೆ ಅಶ್ವಮೇಧವನ್ನು ಕೈಗೊಂಡಂತಹ ನಿರ್ಣಯವನ್ನು ತಿಳಿದ ನಮ್ಮವರೆಲ್ಲ ಉತ್ಸಾಹದಿಂದಲೇ ನನ್ನನ್ನು ಅನುಸರಿಸಿ ಬರುವುದಕ್ಕೆ ಸಿದ್ಧರಾಗಿದ್ದಾರೆ. ಏಕಪ್ರಾಯ ಸಮರ್ಥರ ಸೇನೆ ಕೇವಲ ಹರೆಯದ ದೃಷ್ಟಿಯಿಂದ ಮಾತ್ರವಲ್ಲ, ಏಕಾಭಿಪ್ರಾಯ ಸಮರ್ಥರೂ ಹೌದು. 3 ಲೋಕ ಬೆದರುವ ಹಾಗೆ ತುರಗವನ್ನು ಮುಂದಿಟ್ಟುಕೊಂಡು ಅನೇಕ ದೇಶಗಳಲ್ಲಿ ದಿಗ್ವಿಜಯವನ್ನು ಸಾಧಿಸುತ್ತಾ ನಡೆಯೋಣ.
ನನಗೂ ಆಶ್ಚರ್ಯ. ಮುಂದೆ ನೋಡಿದರೆ ತುರಗವನ್ನು ಈ ಕಡೆ ಬರುತ್ತಾ ಇದೆ. ಸುಮ್ಮನಿರುವುದು ಸರಿಯಲ್ಲ. ಇದಕ್ಕೆ ಎದುರಾಗಿ ನಮ್ಮ ಕುದುರೆಯನ್ನು ಬಿಟ್ಟು ಬಿಡ್ತೇನೆ ನೋಡು. ನೀ ತಿಳಿದು ಬಾ ನುಡಿಯಾಲಿದುದ ಜೀವನು ಆದದು ಕ್ಷಣ ಬೀಳ್ದನು ನಯೋಕ್ತಿಯಲ್ಲಿ ಭೂಪನಳು. ನೀ ತಿಳಿದು ಬಾ ಆರಗಯವೆಂದು ಮಂತ್ರಿ ಮಂತ್ರಿಶೇಖರ, ವಯೋವೃದ್ಧನು ಜ್ಞಾನವೃದ್ಧನೂ ಆದವನು ನೀನು. ಏಕಪ್ರಾಯ ಸಮರ್ಥರ ಸೇನೆಯನ್ನು ಮುಂಗೂಡಿಕೊಂಡು ಹೊರಡುವ ಕಾಲದಲ್ಲಾದರೂ ಅನುಭವಸ್ಥನೋರುವ ಜೊತೆಗೇ ಬೇಕು ಅನ್ನುವ ಕಾರಣಕ್ಕೆ ನಮ್ಮಯ್ಯನಿಂದ ನಿಯೋಜಿತನಾಗಿ ನಮಗೆ ಒದಗಿ ಬಂದವ. ನಿಜ ಸಚಿವ, ಏನಪ್ಪ ಒಂದು ಸಮಸ್ಯೆ ತಲೆದೋರಿತು. ಏನದು? ಸ್ವೇಚ್ಛೆಯಾಗಿ ಗಮನಿಸುವಂತಹ ನಮ್ಮ ತುರಗಕ್ಕೆ ಎದುರಾಗಿ ಮತ್ತೊಂದು ತುರಗ ಬಂದು ಪರಸ್ಪರ ಕಾಳಗವೇ ನಡೆದು ಹೋಯಿತಂತೆ. ದಿವ್ಯಾಭರಣಗಳಿಂದ ಅಲಂಕೃತವಾದ ತುರಗ ಅಂತ ನಮ್ಮವರು ಆಡಿದ್ರು. ಹಾಗಿದ್ರೆ ಏನೋ ಒಂದು ವಿಶೇಷ ಇರಲೇಬೇಕು. ನೀನಿನ್ನೊಂದು ಕೆಲಸ ಆಗಬೇಕು. ಏನು? ಈ ಕ್ಷಣವೇ ಅಲ್ಲಿಗೆ ಹೋಗಿ ಅದು ಯಾರ ತುರಗ, ಯಾವ ಕಾರಣಕ್ಕಾಗಿ ಬಂದಿದೆ ಅನ್ನುವುದನ್ನೆಲ್ಲ ತಿಳಿದು ಬರುವೆಯಾ? ಅದಕ್ಕಿಂತ ಮೊದಲು ನನ್ನ ಮನಸ್ಸಿನ ಒಂದು ಅಭಿಪ್ರಾಯವನ್ನು ನಿನ್ನಲ್ಲಿ ಹೇಳಬಹುದಲ್ಲ? ಜಿಯಲಾಲಿಸಿ ಕೇಳೀಗ ಬಿಯವಾಗಲೇ ಗೋಬೇಗ ಬಿಯವಾಗಲೇ ಕೋಬೇಗ ಕೈ ಎತ್ತಿ ನಿಲ್ಲೊಡನಾರಿಲ್ಲೋ ಬರುವರಿಲ್ಲೋ, ಕೈ ಎತ್ತಿ ನಿಲ್ಲೊಡನಾರಿಲ್ಲೋ ಬರುವರು ಇಲ್ಲೋ, ಯಾಗ ಸಂಡಾಗಗಳ ಬೇಗಗೊಳ್ಳು ಬಬ್ರುವಾಗ ಸಾಗಿ ತಲಪಿದನ ಬಳಿಗೆ ಒಬ್ಬನೂರಿಗೆ, ಸಾಗಿ ತಪ್ಪಿದ ಬಳಿಗೆ ಒಬ್ಬನೂರಿಗೆ ಚೀಳಾಲಿಸಿ ಕೇಳಿಗ ಕೇಳು. ನಕುಲಧ್ವಜ, ನೀವು ಆಡಿದಂತಹ ಮಾತಿಗೆ ಪ್ರತಿಯಾಗಿ ಆಡುತ್ತೇನೆ ಅಂತ ತಾವು ಯಾವ ಕಾರಣಕ್ಕೂ ಭಾವಿಸಿಕೊಳ್ಳಬಾರದು. ಮನಸ್ಸಿಗೆ ತೋಚಿದ ವಿಚಾರವನ್ನು ವಿವರಿಸುತ್ತಾ ಇದ್ದೇನಷ್ಟೇ. ಕಾರ್ಯಕಾರಣ ಸಮನ್ವಯವಿಲ್ಲದೆ ನೀನು ಆಡುವವನಲ್ಲ ಅಂತ ನಮಗೆ ವಿಶ್ವಾಸ. ಒಮ್ಮೆಲೆ ತಾವು ಅವಸರದಲ್ಲಿ ಒಂದು ನಿರ್ಧಾರಗಳನ್ನು ಕೈಗೊಳ್ಳಬಾರದು ಅಂತ ನನ್ನ ಬೇಡಿಕೆ. ನಮ್ಮ ಮೇಲೆ ಯಾರಾದರೂ ದಂಡೆತ್ತಿ ಬಂದರೆ ಸ್ವೇಚ್ಛೆ ಖಂಡಿತವಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅದೇ ಯಾಕಿಲ್ಲ ಅಂದ್ರೆ ನಿಮ್ಮ ತಂದೆಯ ವಿಚಾರವನ್ನು ಈ ಪ್ರಪಂಚದವರು ಎಲ್ಲವರೂ ತಿಳಿದುಕೊಂಡಿದ್ದಾರೆ. ಅವರ ಯೋಗ್ಯತೆ ಅಪಾರವಾದ್ದು. ಸತ್ಯವಂತನಾದಂತ ಆತನು ಮಾಡುವಂತಹ ಈ ಯಾಗಕ್ಕೆ ಸರ್ವರು ಸಹಕಾರಿಗಳಾಗುವವರೇ ಹೊರತು ಅದಕ್ಕೆ ಮಾರಕ ಆಗುವಂತಹ ಆ ದುರ್ಬುದ್ಧಿ ಯಾರಲ್ಲಿಯೂ ಇಲ್ಲ. ಆದರೂ ಕುದುರೆ ಸೇನೆ ಎಲ್ಲ ಬಂತು ಅಂತ ನಮ್ಮವರು ಹೇಳಿದ್ರಲ್ಲ. ಅದರ ವಿಷಯ ಹೀಗೆ. ನಿನ್ನ ತಂದೆಯವರು ಮಾಡುತ್ತಿರುವಂತಹ ಯಾಗದ ವಿಚಾರವನ್ನು ತಿಳಿದಂತಹ ಆ ಮಣಿಪುರದ ದೊರೆ ಬಬ್ರುವಾಹನ ಅವರ ಆ ಒಳ್ಳೆಯತನವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಕಾರ ಕೊಡುವುದಕ್ಕೆ ಬೇಕಾಗಿ ಈ ಕಡೆಗೆ ಸೇನಾ ಸಮೇತನಾಗಿ ಬರ್ತಾ ಇದ್ದಾನೆ ಹೊರತು ಅನ್ಯಥಾ ತಾವು ಭಾವಿಸಿಕೊಳ್ಳಬಾರದು ಅಂತ ನನ್ನ ಅಭಿಪ್ರಾಯ. ಸಚಿವ, ಮಿಕ್ಕ ದಿನಗಳಲ್ಲಾದರೆ ನೀನಾಡಿದ ಆಮೇಲೆ ವಿಮರ್ಶೆಗೆ ಅವಕಾಶ ಇದ್ದಿಲ್ಲ. ಆದರೆ ಇಂದು ನೀನು ಹೇಳಿದ್ದನ್ನಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ ಗೊತ್ತೋ? ನಿನ್ನೆ ನಡೆದಂತಹ ಒಂದು ಪ್ರಕರಣವೇ ಅದಕ್ಕೆ ಸಾಕ್ಷಿ. ಏನದು? ಶ್ರೀಮಂತ್ರಿ ನಾನಿನ್ನೊಳಿಡುವೆ ಪೆಣ್ಮೆ ವಚನವೀಗ ಶ್ರೀಮಂತ್ರಿ
ಶ್ರೀಮಂತಿನ ನಿನ್ನೊಳಿದುವೆ ಪೆಣ್ಮೆ ವಚನವೀಗ ಕಣ್ಮೆ ಬಲವಾರೆಂಬುದಮಾಯ್ ಮಾಡ್ಮರಲ್ಲ ಬೇಗದ ಕಣ್ಮೆ ಬಲವಾರೆಂಬುದಮ್ಮ ಮಾಡ್ಮರಲ್ಲ ಬೇಗ ಸುರಮುನಿ ನಾರದ ನಿನ್ನೆ ಒರೆದ ರಾತ್ರಿಯುಳ್ತಾನೆ ಸುರಮುನಿ ನಾರದ ನಿನ್ನೆ ಒರೆದನು ರಾತ್ರಿಯುಳ್ತಾನೆ ಹರಳಿ ನಿನ್ನಲ್ಲಿ ಸೆಣಸಲ್ ಬರುವರದನೈ ಪ್ರತ್ಯಕ್ಷ ಹರಳಿ ನಿನ್ನಲ್ಲಿ ಸೆಣಸಲ್ ಬರುವರಿಂದನೈ ಪ್ರತ್ಯಕ್ಷ ಶ್ರೀಮಂತ್ರಿ ಮಂತ್ರೀಶ, ಮಹಾರಾಜ, ನಿನ್ನೆಯ ರಾತ್ರಿ ಸುಖವಾಗಿ ನಿದ್ರಿಸಿಕೊಂಡಿದ್ದಂತಹ ಕಾಲದಲ್ಲಿ ಒಂದು ಸ್ವಪ್ನವನ್ನು ನಾನು ಕಂಡೆ. ಹೌದೇ? ದೇವಮುನಿಯಾದಂತಹ ನಾರದರೇ ಆಗಮಿಸಿ ನನ್ನ ಕಿವಿಯಲ್ಲಿ ಮಹತ್ತರವಾದಂತಹ ವಿಷಯವೊಂದನ್ನು ಆಡಿದು. ಏನು? ಜಗತ್ತೇ ಹೆಮ್ಮೆ ಪಡಬಹುದಾದ, ಯಾವಾತನೇ ಆಗಲಿ ಒಬ್ಬ ವೀರಯೋಧನಾದವನು ಬಯಸಬಹುದಾದ ಒಂದು ಬಹುದೊಡ್ಡ ಅವಕಾಶ ನಾಳೆಯ ದಿನ ನಿನಗೆ ಒದಗುವುದಕ್ಕುಂಟು. ಯಾರೀ ಲೋಕದಲ್ಲಿ ಖ್ಯಾತಿಯನ್ನು ಹೊಂದಿದ್ರು ಅಂತಹ ಧರಣಿಪರಲ್ಲಿ ನಿನಗೆ ಖಾಡಾಕಾಡಿಯಾದಂತಹ ಬವರ ಒದಗುತ್ತದೆ. ಪಕ್ಕನೇ ನನಗೆ ಯಾರಪ್ಪ ಅಂತಹವರು ಅಂತ ಯೋಚನೆ ಬಂತು. ಆ ಸಮಯಕ್ಕೆ ಉತ್ತರವನ್ನು ಅವರೇ ಹೇಳಿದರು. ಸಾಮಾನ್ಯರಲ್ಲವಂತೆ, ಯಾರಂತೆ? ಶುಂಡಾಲ ನಗರದ ಅಧಿಕಾರಿಗಳಂತೆ. ಓಹೋ. ಹಸ್ತಿನಾಪುರದ ಒಡೆಯನಾದ ಧರ್ಮರಾಜ ಅಶ್ವಮೇಧವನ್ನು ಕೈಗೊಂಡು ತುರಗವನ್ನು ದಿಗ್ದೇಶದಲ್ಲಿ ಹರಿಯಬಿಟ್ಟಿದ್ದಾನೆ. ಅದರ ರಕ್ಷಣೆಗಾಗಿ ತ್ರಿಲೋಕ ವಿಜಯಿಯಾದಂತಹ ಪಾರ್ಥನೆ ಮುಂದೆ ನಿಂತದ್ದು ಮಾತ್ರವಲ್ಲ, ಅವನನ್ನು ಅನುಸರಿಸಿಕೊಂಡು ಕರ್ಣಜ, ಪ್ರದ್ಯುಮ್ನ, ಅನುಸಾರುವ, ನೀಲಧ್ವಜರೇ ಮೊದಲಾದಂತಹ ಅತಿರಥ ಮಹಾರಥರುಗಳು ಅನುಸರಿಸಿಕೊಂಡು ಬರುತ್ತಾ ಇದ್ದಾರಂತೆ. ಅಂತವರೊಂದಿಗೆ ನಿನಗೆ ನಾಳೆಯ ದಿನ ಸಮರ ಸಿಗುತ್ತದೆ. ಹೀಗೆ ನಾರದರಾಡಿದ ಹಾಗಾಯಿತು. ಪಕ್ಕನೆ ಎಚ್ಚರಗೊಂಡೆ. ಯಾಕಿಂತಹ ಸ್ವಪ್ನ ಬಿತ್ತು ಅಂತ ಯೋಚಿಸುವಾಗ ಬೆಳಗಿನ 4ನೇ ಜಾವದ ಪಹರೆಯ ಗಂಟೆ ಮೊಳಗುವುದಕ್ಕೆ ತೊಡಗಿತು. ಮಂತ್ರಿ, ಹಿರಿದಾಗಿ ಉಂಡರೆ, ಶರೀರದಲ್ಲಿ ಅನಾರೋಗ್ಯ ಕಾಡಿದರೆ, ಮನಸ್ಸು ಅಸ್ತವ್ಯಸ್ತಗೊಂಡರೆ ಯಾವನಿಗಾದರೂ ಸ್ವಪ್ನ ಬೀಳುತ್ತದೆ. ಹೌದೌದು. ಆದರೆ ಬೆಳಗಿನ 4ನೇ ಜಾವ ದಾಟಿದ ಮೇಲೆ ಈ ಅಸ್ವಸ್ಥತೆಗಳೆಲ್ಲ ದೂರವಾಗುವುದರಿಂದ ಆಮೇಲೆ ಬಿದ್ದಂತಹ ಸ್ವಪ್ನ ನಿಜವಾಗಿ ಪರಿಣಮಿಸುತ್ತದೆ ಅನ್ನುವುದು ಸ್ವಪ್ನ ಶಾಸ್ತ್ರಕಾರರ ಮತವಲ್ಲ. ಹೌದು. 4ನೇ ಜಾವ ಕಳೆದ ಮೇಲೆ ಈ ಸ್ವಪ್ನ ನನಗೆ ಬಿದ್ದಿದೆ ಅಂತಾದರೆ ಇದು ಸುಳ್ಳಾಗುವುದಕ್ಕುಂಟೆ. ದಿಟವಚನವಿದು. ಆದ್ದರಿಂದಲೇ ಬೇರೆ ಸಂಶಯ ಬೇಡ. ಬಂದದ್ದು ಸಾಮಾನ್ಯರ ತುರಗವಲ್ಲ, ಬಂದವ ಬಬ್ರುವಾಹನನೂ ಅಲ್ಲ. ಕಪ್ಪ ಕಾಣಿಕೆ ಕೊಡುವ ಉದ್ದೇಶ ಅವರಲ್ಲಿಲ್ಲ. ಆದ್ದರಿಂದ ಈ ಕ್ಷಣವೇ ನಿನ್ನಲ್ಲಿಗೆ ತೆರಳಬೇಕು. ಹೋಗಿ ಆ ತುರಗವನ್ನು ಹಿಡಿದು ಕಟ್ಟಿ ಅದರ ಹಣೆಯಲ್ಲಿರುವ ಲೇಖನವನ್ನು ತೆಗೆದು ಅಪ್ಪಣೆ. ದುರ್ಘಟಲಿಗಿದ ಪತ್ರಿಕೆಯ ತೆಗೆದು ನಕುಲದ್ದು ತೆಗೆದು ಓದಿ ಬೇಡ್ದನ್ರಿ ಬಗೆ. ಮಹಾರಾಜ, ನಿನ್ನ ಪಡೆಯಲ್ಲಿ ಹೋಗಿ ಆ ಕುದುರೆಯನ್ನು ನಮ್ಮ ಲಾಯದಲ್ಲಿ ಬಂಧಿಸಿ ಹಣೆಯಲ್ಲಿದ್ದ ಲಿಖಿತವನ್ನು ತಂದಿದ್ದೇನೆ. ಹಾಗಿದ್ರೆ ಮತ್ತೇನು ಹಿಡಿದು ವಾಚಿಸು. ಅದು ಸಂತೋಷ. ತಾರಗಿರಿ ಗುಣಾಬ್ದಿ ಚಂದ್ರನ ಭಾರ ಗುಣ ಗಂಭೀರ ವಿಷ್ಣುವೋ ಪದಾರ ಬಿಂತ ಮರುಳಿದಿಕೊಂಡಿಗ ಚಾರು ಶೌರ್ಯ ಶಬ್ದದಲ್ಲಿ ಹುಟ್ಟಿ ಈ ಪ್ರಪಂಚದಲ್ಲಿ ವಿಶೇಷವಾದಂತಹ ನೆಗಳತೆಯನ್ನು ಹೊಂದಿದಂತಹ ಧರ್ಮರಾಯನು ಪೂಜಿಸಿ ಬಿಟ್ಟಂತಹ ಕುದುರೆ ಇದು. ಕಾರಣಾಂತರದಿಂದ ಬಂದಂತಹ ಬಂಧುಹತ್ಯಾ ದೋಷದ ನಿವಾರಣೆ ಬೇಕಾಗಿ ದುರ್ಗಾದ್ರವನ್ನು ನಾನು ಕೈಗೊಂಡಿದ್ದೇನೆ. ಆದ್ದರಿಂದಲೇ ಧರಣಿ ಪಾಲಕರ ಮೇಲೆ ಕುದುರೆಯನ್ನು ಪೂಜಿಸಿ ಬಿಟ್ಟಿದ್ದೇನೆ. ಶಕ್ತಿ ಸಾಮರ್ಥ್ಯವುಳ್ಳವರು ಕುದುರೆಯನ್ನು ಕಟ್ಟಿ ಕಾದಾಡಬೇಕು. ಜೊತೆಗೆ ಬಂದಂತಹ ನನ್ನ ತಮ್ಮನಲ್ಲಿ ಅರ್ಜುನಲ್ಲಿ ಕಾದಾಡಬೇಕು. ಅಬಲರಾದವರು ಕಪ್ಪವನ್ನು ಕೊಟ್ಟು ಸಹಕರಿಸಬೇಕು. ಇಂತಿಯ ಆಶೀರ್ವಾದ.
ವಾಚಿಸುತ್ತಿದ್ದ ಹಾಗೆಯೇ ಆನಂದಾತಿರೇಕದಿಂದ ನನ್ನ ಬಾಯಿಂದ ಬಂದಂತಹ ಉದ್ಗಾರವದು ಆಗಲಿ. ಯಾವ ತುರಗವೆಂದು ನಾನು ಮೊದಲು ತರ್ಕಿಸಿದೆನು ಅದೇ ಅಶ್ವಾದು ಅನ್ನುವುದು ನಿರ್ವಿವಾದ. ಹೌದು. ಆಹಾ, ತಾನೊಬ್ಬನೇ ಈ ಪ್ರಪಂಚದಲ್ಲಿ ಆಧಿಕ್ಯವನ್ನು ಹೊಂದಿದವ ಅನ್ನುವಂತಹ ನಿಲುಮೆಯಿಂದ ತನ್ನ ವಿಕ್ರಮಗಳ ಸರಮಾಲೆಯನ್ನೇ ಜಲ್ಲಿಯ ಬಾಜಿಯಲ್ಲಿ ಆ ಲೇಖನದಲ್ಲಿ ಬರೆಸಿ ತನ್ನ ಹೆಗ್ಗಳಿಕೆಯನ್ನು ಮೆರೆಸುವುದಕ್ಕೆ ಮುಂದಾಗಿದ್ದಾನೆ. ಒಂದಶ್ವಮೇಧವನ್ನು ತೊಡಗಿದ ಧರ್ಮಜನಿಗೆ ಇಷ್ಟು ದೊಡ್ಡ ಸ್ಥಿತಿ. ಮೊನ್ನೆ ಅಧಿಕಾರಕ್ಕೆ ಬಂದವರು ನಮ್ಮಪ್ಪಯ್ಯ ಈ ಹಿಂದೆ 7 ಯಾಗಗಳನ್ನು ಮಾಡಿ ಶ್ರೀಕಾಂತರನ್ನು ಕಾಣಬೇಕು ಅನ್ನುವಂತಹ ಉದ್ದೇಶದಿಂದ ಸತತ ಯತ್ನವನ್ನು ಸಾಧಿಸಿದವರು. ನಿಜ. 7 ಅಶ್ವಮೇಧ ಮಾಡಿದ ನಮಗೆ ಅಷ್ಟು ಹೆಗ್ಗಳಿಕೆ. 1ನೇ ಅಶ್ವಮೇಧ ತೊಡಗಿದ ಇವರಿಗಂತದ್ದು ಈ ದೊಡ್ಡ ಸ್ಥಿತಿ ಅಲ್ವಾ? ಹಾಗಿದ್ರೆ ಏನು? ಕೇವಲ ಲೇಖನದ ಒಕ್ಕಣೆಯನ್ನು ನೋಡಿಯೇ ಮಿಕ್ಕುಳಿದಂತಹ ನಿರ್ಪಾಲಕರುಗಳೆಲ್ಲ ಶರಣು ಬಂದು ಕಪ್ಪವನ್ನು ಕೊಡುವ ಹಾಗಾಗಲಿ ಅನ್ನುವ ಎಣಿಕೆಯನ್ನು ಅವರು ಹೊಂದಿದ್ದಾರೆ. ನಿಜ ನಿಜ. ತುರಗ ಬಂದುದು ಒಳ್ಳಿತೇ ಆಯಿತು. ನಮ್ಮಪ್ಪಯ್ಯನ ಅಂತರ್ಯವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡವ. ಪಾಪ ಹೋಮಕುಂಡದ ಬಳಿಯಲ್ಲಿ ಕುಳಿತು ಕಣ್ಣೀರಿಳಿಸುತ್ತಾ ಇದ್ದಾರೆ. ನಿಜ. ಯಾಕೆ? ಕೃಷ್ಣ ದರ್ಶನ ಆಗದೇ ಹೋಯ್ತಲ್ಲ. ಈಗ ಬಂದದ್ದು ಯಾರ ಯಾಗದ ಹಯ? ಅವರು ಪೂಜಿಸಿ ಬಿಟ್ಟಂತಹ ತುರಗ ಲೋಕದಲ್ಲಿ ದಿಗ್ವಿಜಯವನ್ನು ಸಾಧಿಸುವುದಕ್ಕೆ ಸೇನಾ ಸಹಿತನಾಗಿ ಬಂದವ ವಿಜಯನಾಮಕನಾದಂತಹ ಪಾರ್ಥ. ನನಗೆ ಚೆನ್ನಾಗಿ ಗೊತ್ತಿದೆ. ಪಾಂಡವ ರಕ್ಷಕನಾಗಿ ಅದರಲ್ಲಿಯೂ ಅರ್ಜುನನ ವಿಜಯಗಾಥೆಯಲ್ಲಿ ಅದನ್ನು ಸ್ಥಾಪಿಸುವಲ್ಲಿ ಎಡೆ ಬಿಡದೆ ರಕ್ಷಣೆಯನ್ನು ಒದಗಿಸುತ್ತಾ ಬಂದವ ಆ ಪಾಂಡುರಂಗ ಸ್ವಾಮಿ ಶ್ರೀಕೃಷ್ಣ. ಇಂದೀಗ ಅರ್ಜುನನ ರಥಸಹಿತವಾಗಿ ಅವನಿಲ್ಲಿಗೆ ದಯಮಾಡಿಸಿದ್ದಾನೆ ಅಂತಾದರೆ ಸರಿಯಾದ ಸಂದರ್ಭ. ತುರಗವನ್ನು ಬಂಧಿಸಿ ಆ ಕೃಷ್ಣಸ್ವಾಮಿಯ ಮುಂಭಾಗದಲ್ಲಿ ನನ್ನ ರಣಕೌಶಲದ ಪಾಂಡಿತ್ಯವನ್ನು ಕಾಣಿಸಿ ಆ ಮೂಲಕ ಅವನನ್ನು ಮೆಚ್ಚಿಸಿ ನಮ್ಮಪ್ಪಯ್ಯನ ಬಳಿಗೈದು ಅವನ ಮುಂಭಾಗದಲ್ಲಿ ಆ ಸ್ವಾಮಿಯನ್ನು ನಿಲ್ಲಿಸ್ತೇನೆ. ಕೇವಲ ಯಜ್ಞಕರ್ಮದ ಮೂಲಕವಾಗಿ ಶ್ರೀಹರಿಯ ದರ್ಶನ ಸಾಧ್ಯ. ಈ ನಿರ್ಣಯವನ್ನು ನಂಬಿಕೊಂಡಂತಹ ನಮ್ಮಪ್ಪಯ್ಯನ ಮುಂದೆ ಕ್ಷತ್ರಿಯೋಚಿತವಾದ ಮದ್ದಕನುಗುಣವಾಗಿ ಹೋರಾಟವನ್ನು ನಡೆಸಿ ಕೃಷ್ಣನನ್ನು ಮೆಚ್ಚಿಸಿ ನಮ್ಮವರ ಬಳಿಗೆ ನಾನು ಕರೆದೊಯ್ದರೆ ಆಗ ಅಪ್ಪನಿಗೆ ಸಂತೋಷ ಆದೀತು. ಮಗನೇ, ನಿನ್ನಂತವನನ್ನು ಹಡೆದದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಅನ್ನುವ ಹಾಗೆ ಸಂಪ್ರೀತಿಯಿಂದ ನನ್ನನ್ನು ಆಶೀರ್ವದಿಸಿಯಾರು. ಆದ್ದರಿಂದ ಯೋಚನೆ ಏನು? ಆ ತುರಗವನ್ನು ಬಂಧಿಸಿ ಕಾಳಗಕ್ಕೆ ನಾವು ಸಿದ್ಧರಾಗಬೇಕು. ಹಾಗೆಂದು ಸರಿಯಾದ ವ್ಯವಸ್ಥೆಯೂ ಬೇಕು. ನಮ್ಮ ಸಮಸ್ತ ಸೇನೆಯನ್ನು ಒಂದು ವ್ಯೂಹ ಕ್ರಮಕ್ಕೆ ಸಜ್ಜುಗೊಳಿಸಬೇಕು. ಯಾವ ವ್ಯೂಹ? ಅರ್ಧಚಂದ್ರಾಕೃತಿಯ ವ್ಯೂಹ. ಆ ತೆರನಾಗಿ ಸೇನೆಯನ್ನು ಸಿದ್ಧಗೊಳಿಸಿ ತುರಗವನ್ನು ತನ್ಮಧ್ಯದಲ್ಲಿ ಬಂಧಿಸಿ ಕಾಳಗ ಕಣಿಯಾಗಿರೋಣ. ಯಾರು ಬರ್ತಾರೆ ನೋಡೋಣ.
ಆಶ್ಚರ್ಯ ಬರುವಂತೆ ಈ ಸಮಯದಲ್ಲಿ ಪಾಂಡವರ ಪಕ್ಷಪಾತಿಯಾಗಿದ್ದೇನೆ. ಕಾರಣ ಬೇರೇನಲ್ಲ, ಪ್ರಬಲನಾಗಿದ್ದಂತ ಕಾಲ, ಪಾಂಡವರಿಂದ ಪೂಜಿಸಲ್ಪಟ್ಟಂತ ತುರಗ ನಮ್ಮ ಸೌಭದೇಶವನ್ನು ಸೇರಿತ್ತು ನೋಡಿ. ಹಿಂದೆ ಮುಂದೆ ಯೋಚಿಸಿದ್ದಿಲ್ಲ. ಬಲವುಳ್ಳಂತ ನಾನು ತುರಗವನ್ನು ಬಂಧಿಸಿದೆ. ಪಾರ್ಥನಿಂದ 4 ಪೆಟ್ಟು ಬಿದ್ದದ್ದೇ ತಡ. ಆವಾಗ ಅರ್ಥ ಆಯ್ತು ಪಾಂಡವರ ಯೋಗ್ಯತೆ ಏನು, ಕೃಷ್ಣನ ಯೋಗ್ಯತೆ ಏನು. ಆ ಸಮಯದಲ್ಲಿ ಕೃಷ್ಣ ಪರಮಾತ್ಮನ ಕಾಲಿಗೆ ಎರಗಿ ಹರಿಸೇವೆಗೆ ಅವಕಾಶ ಬೇಕು. ಹೀಗೆ ಕೇಳಿಕೊಂಡಾಗ ಪಾಂಡವರಲ್ಲಿ ಮಧ್ಯಮನಾದಂತಹ ಪಾರ್ಥನಿಂದ ಸಂಗ್ರಹಿಸಲ್ಪಟ್ಟಂತಹ ಕಪ್ಪವನ್ನು ಹಸ್ತಿನಾವತಿಗೆ ಕೊಂಡೊಯ್ಯಬೇಕು. ಈ ಹೊಣೆಯನ್ನು ಈ ಕಾಲದಲ್ಲಿ ನಿರ್ವಹಿಸಿದ್ದೇನೆ. ಪಾಂಡವರ ಸೇನೆ ಸೇರಿಕೊಳ್ತೇನೆ. ಲಕ್ಷ್ಮೀಪತಿ ಮಯೂರ ಧ್ವಜನ ಪರಿಗಳ ಜೊತೆಗೊಳಿಸುತ್ತಿದ್ದನು. ವಿಲಾಸದೊಳೊರೆವೆ ತಾನೆಂದು ಲಾಲಿಸು ಪಾರ್ಥ ನೀನು. ನಾ ನಿನ್ನೊಳ್ಳು ಕೇಳುವ ನುಡಿಗಳನು ಪಾರ್ಥ. ಲಾಲಿಸು ಪಾರ್ಥ ನೀನು, ನಾನಿನ್ನೊಳು ಹೇಳುವ ನುಡಿಗಳನ್ನು. ಜಾಲವಲ್ಲಿ ನಿನ್ನೊಳ ಕಾಳಗಕ್ಕೆ ನಿಂತಿರುವ ಭಾಟೆ ಕಟ್ಟಾಳು ವೈಷ್ಣವಶೀಲ ಪುತ್ಥೆ ಬಾಲರೊಳಗೆ ಗಣಬಲಾನ್ವಿತ. ಲಾಲಿಸು ಪಾರ್ಥ ನೀನು, ನಾನಿನ್ನೊಳು ಬೇಳುವ ನುಡಿಗಳನ್ನು. ಲಾಲಿಸು ಪಾರ್ಥ, ದೇವೋತ್ತಮ, ನಿನ್ನ ಜೈತ್ರ ಯಾತ್ರೆ ವಿವಿಧ ಅನುಭವಗಳನ್ನು ನಿನಗೆ ನೀಡಿತು. ಸರಿ. ಪ್ರಯಾಣದ ಮೇಲೆ ಪ್ರಯಾಣವನ್ನು ಬೆಳೆಸುತ್ತಾ ನಾವು ಬಂದು ಸೇರಿದಂತಹ ಈ ಪ್ರದೇಶ ರತ್ನಾಕ್ಯ ಪಟ್ಟಣ. ಇಲ್ಲಿಯ ರಸ ಮಯೂರಧ್ವಜ, ಆತನ ಪುತ್ರ ತಾಮ್ರಧ್ವಜ. 7 ಅಶ್ವಮೇಧಗಳನ್ನು ಈಗಾಗಲೇ ಮಾಡಿದ ಆತ ನರ್ಮದಾ ನದಿಯ ತೀರದಲ್ಲಿ 8ನೇ ಅಶ್ವಮೇಧ ಯಾಗವನ್ನು ಉಜ್ಜುಗಿಸಿದ್ದಾನೆ. ಅದಕ್ಕಾಗಿ ಕುದುರೆಯನ್ನು ಪೂಜಿಸಿ ಬಿಟ್ಟ. ನಿನ್ನ ಕುದುರೆಯು ಆತನ ಕುದುರೆಯು ಮುಖಾಮುಖಿಯಾಯಿತು. ಆ ಕುದುರೆಯನ್ನು ಬಂಧಿಸಿದಂತಹ ಆತ ಈಗ ಯುದ್ಧ ಸನ್ನದ್ಧನಾಗಿ ವ್ಯೂಹ ರಚಿಸಿ ಸಿದ್ಧನಾಗಿದ್ದಾನೆ. ಈಗ ಏನು ಮಾಡುವೆ ನೀನು? ನಮ್ಮವರಲ್ಲೇ ಕೇಳಿಬಿಡೋಣ.
ರಾಜಾದಿಗಳಾದದ್ದನ್ನು ಜೀರ್ಣಿಸಿ ಸರಿಯಾದಂತಹ ಜಯವನ್ನು ಒದಗಿಸುವರೇ ನಾನು ಸಿದ್ಧರಿದ್ದೇನೆ ಸ್ವಾಮಿ. ಶಹಬಾಸ್. ಪ್ರಭು ಅರ್ಜುನ, ನಮ್ಮವರ ಉತ್ಸಾಹವನ್ನು ಕಂಡಾಗ ಇವರ ವೀರಾವೇಶದ ಮಾತುಗಳನ್ನು ಕೇಳಿದ ಕ್ಷಣ ಎಲ್ಲರೂ ಸಿದ್ಧರಾಗಿದ್ದಾರೆ ಎನ್ನುವ ಹಾಗೆ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ. ಆದ ಕಾರಣ ಸೈನ್ಯ ಮುಂದುವರಿಯಲಿ. ಆಗುವುದಿಲ್ಲ. ಅವನೀಶ ಲಾಲಿಸಿ ಪರಿಪರಾಕ್ರಮಿಗಳೆಂಬವರ ಸಂತೈಸಿ ನಿಜ ಸೇನೆ ಈ ಸೇನೆ ಹಂಸ ಕೃತಿ ಜೋಳ್ ಹವಣಿಸುತ್ತ ನಿಜ ಸೇನೆ ಹಂಸ ಕೃತಿಯುಳ್ ಹವಣಿಸುತ್ತ ಕೊರಳುಳ್ ಅನುಸಾಲ್ವನೋ ಕಂಗೆಳುಳ್ ನೀಲ ಹಂಸಧ್ವಜರನು ತವಕದಿರುವುದು ಭಯಭಕ್ಷಿಗೆ ಕಾಮನ ನಿರುದ್ಧ ಅವಘಟಿಪ ಭೋಜ್ಯ ಸಾತಿಗಿಗಳು ಪಾದದೊಳೆಸೆವ ಕಿಂಗಿರಿಗಿ ಮೇಘವರ್ಣ ಯವನಾಶ ವ್ಯೋಗ ಚಂಚು ಸ್ಥಾನಕ್ಕೆ ಅವನೀಶ ಲಾಲಿಸಿ ಬರೀ ಅರ್ಜುನ, ಪರಮಾತ್ಮ ಎಲ್ಲರಲ್ಲೂ ಉಲ್ಲಾಸವಿದೆ. ಸರಿ, ನಾವೇ ಸಮರವನ್ನು ಗೆಲ್ಲುತ್ತೇವೆ ಎಂಬಂತಹ ಆತ್ಮವಿಶ್ವಾಸವೂ ಇದೆ. ಹೌದು, ಎಲ್ಲವೂ ಸರಿಯೇ. ಆದರೆ ಗ್ರಹಿಸಿದಷ್ಟು ಸುಲಭದಲ್ಲಿ ತಾಮ್ರಧ್ವಜನ ಸೇನೆಯನ್ನು ಗೆಲ್ಲುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕೆ ಸ್ವಾಮಿ? ನಾನು ಈಗಾಗಲೇ ಅಂದಿದ್ದೇನಲ್ಲ, ಆತ ಅಸಾಧಾರಣ ವೀರನೆಂದು. 3 ಲೋಕ ವಿಜಯಿಯಾದ ನಿನ್ನ ಕುದುರೆಯನ್ನು ಆತ ಬಂಧಿಸಿದ್ದು ತಿಳಿಯದೇ ಅಲ್ಲ, ತಿಳಿದು ನಿನ್ನ ಪರಾಕ್ರಮವನ್ನು ಅಳೆಯುವುದಕ್ಕಾಗಿಯೂ ಅಲ್ಲ, ನಿನಗೆ ಸಡ್ಡು ಹೊಡೆದು ತನ್ನ ವೀರತನವನ್ನು ಸ್ಥಾಪಿಸುವುದಕ್ಕಾಗಿಯೂ ಮಹತ್ವಾಕಾಂಕ್ಷಿಯಾಗಿ ಇಂತಹ ಸಾಹಸಕ್ಕೆ ಆತ ಕೈ ಇಕ್ಕಿದ್ದಾನೆ. ಅವನು ಸಾಮಾನ್ಯವಾದ ಸಮರವನ್ನು ಮಾಡುವನೇ? ಆದ್ದರಿಂದ ಅರ್ಧ ಚಂದ್ರಾಕೃತಿಯಲ್ಲಿ ವ್ಯೂಹವನ್ನು ನಿಲ್ಲಿಸಿದಂತಹ ತಾಮ್ರಧ್ವಜನ ಸೇನೆಗೆ ಸರಿಯಾದ ಉತ್ತರವನ್ನು ಕೊಡಬೇಕಿದ್ದರೆ ನಾವು ಕೂಡ ವ್ಯೂಹವನ್ನು ರಚಿಸಿಯೇ ಸಂಗ್ರಾಮವನ್ನು ಮಾಡಬೇಕಾಗಿದೆ. ಹೇಗೆ ಸ್ವಾಮಿ? ಅದಕ್ಕೆ ಪ್ರತಿಯಾಗಿ ಹಂಸಾಕೃತಿಯಲ್ಲಿ ನಮ್ಮ ಸೇನೆಯನ್ನು ನಾವು ನಿಲ್ಲಿಸಬೇಕು. ಕೊರಳಲ್ಲೂ ಅನುಸಾಲ್ವ, ಕಣ್ಣುಗಳಲ್ಲಿ ಕಾಮ ಮತ್ತು ಅನಿರುದ್ಧ, ಪಾದದಲ್ಲಿ ಭೋಜ ಸಾತ್ಯಕಿಯರು, ಹಾಗೆಯೇ ಹಿಂಗರಿಗೆ ಮೇಘನಾದ ಯವನಾಶ್ವರು. ವ್ಯೂಹ ಚಂಚೂಸ್ಥಾನಕ್ಕೆ ವಿಲಯ ಬೃಢನಂತರ್ಜುನನ ನೆಲೆಗೊಳಿಸಿ ಹೃದಯದಲ್ಲಿ ವ್ಯೂಹದ ಚಂಚುಸ್ಥಾನಕ್ಕೆ ಆ ಬಬ್ರುವಾಹನ ಮತ್ತು ವೃಷಕೇತು ನಿಲ್ಲಬೇಕು. ಮತ್ತೆ ಹೃದಯ ಸ್ಥಾನದಲ್ಲಿ ವಿಲಯ ಭೈರವನಂತೆ ನಿಂತುಕೊಂಡು ನೀನು ಯುದ್ಧವನ್ನು ಮಾಡಬೇಕು. ವ್ಯೂಹ ಸಿದ್ಧವಾಗಿದೆ, ಮೊಳಗಲಿ ಒಳಗುದಿರೆ ತಾಮ್ರಧ್ವಜಕ್ಕೇನು ಅಳುಗಲದಿ ಧೈರ್ಯದಲ್ಲಿ ಮತ್ತ ಹರಿಯೊಳೆಂತೆಂದ
ಕಾಣಿಸಿಕೊಂಡು ಬಾಲ್ಯದಲ್ಲೇ ನಿನ್ನ ಭುಜಬಲದ ಸಿರಿಯನ್ನು ಪ್ರಪಂಚದಲ್ಲಿ ಪ್ರದರ್ಶಿಸುತ್ತಾ ನೀನು ಬೆಳೆದು ಬಂದವ. ಸ್ವಾಮಿ, ಕೇವಲ ನಿನ್ನ ಭುಜಬಲದ ಉದ್ಧಾರ ಮಾತ್ರವಲ್ಲ, ಯಾರೆಲ್ಲ ಬಾಹುಬಲವನ್ನು ನೆಚ್ಚಿ ಬದುಕುವವರು ಅವರೆಲ್ಲರನ್ನು ಉದ್ಧರಿಸುವಂತಹ ಉದ್ದೇಶವನ್ನು ಧರ್ಮ ಸಂಸ್ಥಾಪನೆಯ ಕಾಯಕದಲ್ಲಿ ಒದಗಿಸುತ್ತಾ ಮುಂದೆ ಬಂದವ. ಇದನ್ನು ನಾನೂ ಕೇಳಿಬಲ್ಲೆ. ಇದರಲ್ಲಿ ವಿಶೇಷವಾಗಿ ಪಾಂಡವರನ್ನು ಕಾಯುವಂತಹ ಕಾರ್ಯಕ್ಕೆ ನಿನ್ನನ್ನೇ ನೀನು ಸಮರ್ಪಿಸಿಕೊಂಡವ. ಇದೂ ನಮಗೆ ಚೆನ್ನಾಗಿ ಗೊತ್ತಿದೆ. ನೀನು ಆ ಪಾಂಡವರನ್ನು ಕಾಯುವ ಧೀರ ಅನ್ನುವುದನ್ನು ತಿಳಿದೆ ಈ ಪಾರ್ಥನಶ್ವವನ್ನು ಕಟ್ಟಿದ್ದೇನೆ. ತ್ರಿಲೋಕ ವಿಜಯಿಯಾಗಿ ಅನೇಕ ವಿಜಯಗಾಥೆಗಳನ್ನು ಹೋದೆಡೆಯಲ್ಲೆಲ್ಲ ಬರೆಯುತ್ತಾ ಈ ತನಕ ಅಕಳಂಕ ಚರಿತನಾಗಿಯೇ ಸ್ಥಾಪಿತನಾದ ವರ್ಚಸ್ಸನ್ನು ಹೊಂದಿದವ ಪಾರ್ಥ. ಅಂತಹ ಧಟನವ ಹೊಂದಿದವ ಹೌದು ಅಂತಾದರೆ ಕಾಳಗವನ್ನು ಮಾಡಿ ಈ ತುರಗವನ್ನು ಬಿಡಿಸಿಕೊಳ್ಳುವಲ್ಲಿಯೇ ಮುಂದಾಗಲಿ. ಅಲ್ಲ, ಪೂಜಿಸಿ ಬಿಟ್ಟಂತಹ ತುರಗವನ್ನು ಬಿಡಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಹೋದರೆ ಬಂಧಿಸಿದಂತಹ ತುರಗವನ್ನು ಇಲ್ಲಿಯೇ ಬಿಟ್ಟು ಹಿಂದೆ ಹೋಗಲಿ. ಅಥವಾ ಅವನಿಂದ ಹೋರಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾದರೆ ನೀನವರ ಮೇಲೆ ಕೃಪೆ ಇದ್ದವನಲ್ಲವೇ? ಕೇವಲ ಅರ್ಜುನನ ಭುಜ ಸಿರಿಯಿಂದಲೇ ಗೆದ್ದುಕೊಳ್ಳುವುದಕ್ಕೆ ಆಗುವುದಿಲ್ಲವೆಂದಾದರೆ ಪಾಂಡವ ಪೋಷಕನಾದ ನೀನು ಚಮ್ಮಟಿಗೆ ಅನುಭವಿಸಿಟ್ಟು ಕೈಯಲ್ಲಿ ಶಾರ್ಂಗವನ್ನು ಧರಿಸಿ ಹೋರಾಟಕ್ಕೆ ಬಾ. ನೀವಿಬ್ಬರು ಹೋರಾಡಿದರು ತಾಮ್ರಧ್ವಜನ ಸತ್ವಯ ಅನ್ನುವುದನ್ನು ಸರಿಯಾಗಿ ಕಾಣಿಸುವ ಧೃತಿಯಿಂದಲೇ ಮುಂದೆ ಬಂದು ನಿಂತಿದ್ದಾನೆ. ಓಹೋ, ಇಷ್ಟು ಹೇಳಿದರು ಪ್ರತಿವಚನವಿಲ್ಲದೆ ಸುಮ್ಮ ಬಿಡಿದಿದ್ದಾರೆ. ಹೇಗಿವರನ್ನು ಮಾತಾಡಿಸಬೇಕು ಎಂದು ನನಗೆ ಗೊತ್ತಿದೆ. ಭುಗಿಲೆಂಬ ಶರಗಳನ್ನು ಮಂತ್ರಿಸಿ ಪ್ರಯೋಗಿಸುವ ಬದುಕುವುದಕ್ಕೆ ಕಲುಗಿವೆ ಅಲ್ಲ, ಸಾಯುವುದಕ್ಕೆ ಸಿದ್ಧರಾಗುವೆ.
ಬಂದಿದೆ. ಆ ಕಾರಣದಿಂದಲೇ ದೇವೋತ್ತಮನಾದಂತಹ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಬಡವಟ್ಟವರಿದ್ದೇನೆ. ಅಣ್ಣನಾದಂತಹ ಧರ್ಮರಾಯನನ್ನು ಇಲ್ಲಿಂದಲೇ ವಂದಿಸಿದವರಿದ್ದೇನೆ. ಅದೇ ರೀತಿಯಲ್ಲಿ ರಥದಲ್ಲಿ ಅಲಂಕೃತನಾಗಿರುವಂತಹ ಹನುಮದೇವನಿಗೂ ವಂದಿಸಿದವರಿದ್ದೇನೆ. ತಡ ಮಾಡುವುದಲ್ಲ, ಮುಂದುವರಿಯುತ್ತಾರೆ. ನಿಮ್ಮ ಎಣಿಕೆಯನ್ನು ಯೋಚಿಸಿದರೆ ತೀರಾ ಹಾಸ್ಯಾಸ್ಪದವಾಗಿ ಕಾಣಿಸ್ತದೆ. ಅರ್ಥ ಆಗಲಿಲ್ಲ. ಬಂಧು ಹತ್ಯಾ ದೋಷ ಇದರ ನಿವಾರಣಾರ್ಥವಾಗಿ ಅಶ್ವಮೇಧಕ್ಕೆ ನೀವು ಮನ ಮಾಡಿದ್ದೀರಿ. ಪರಾತ್ಪರನಾದ ವಾಸುದೇವ ಮೂರ್ತಿ ಇರುವಾಗ ನಿಮಗೆ ಹತ್ಯಾಪಾದಕ ಬರುವುದಕ್ಕೆಲ್ಲಿಂದ ಸಾಧ್ಯ? ಹಾಗಿದ್ರೆ ಇದು ಯಾಕೆ ಅಶ್ವಮೇಧ? ಅರ್ಥವಾಗುತ್ತದೆ. ಅಶ್ವಮೇಧದ ನಮನವನ್ನೊಡ್ಡಿ ಮೊನ್ನೆ ಅಧಿಕಾರಕ್ಕೆ ಬಂದ ನಿಮಗೆ ಬಂದ ದಾರಿದ್ರ್ಯವನ್ನು ತಪ್ಪಿಸಲಿಕ್ಕೆ ದ್ರವ್ಯ ಸಂಗ್ರಹ ಮಾಡಬಹುದು ಅಂತ ಯೋಚಿಸಿದೆಯೇನೋ? ವಿತ್ತಾಸ ವಿತ್ತಾಸ ಇದು. ವಾಸುದೇವರಿರುವಾಗ ನಮಗಿರುವುದಕ್ಕೆ ಸಾಧ್ಯವಿಲ್ಲ. ಲಕ್ಷ್ಮೀ ರಮಣ ನಮ್ಮೊಂದಿಗೆ ಇದ್ದಾರೆ ಎಂದ ಮೇಲೆ ನಮಗೆ ಯಾವ ವಿತ್ತ ಬೇಕೋ ಸ್ವಲ್ಪ ಆಲೋಚನೆ ಮಾಡು. ಜಗದಧ್ಯಕ್ಷರಾದಂತಹ ಈ ಶ್ರೀಕೃಷ್ಣ ಪರಮಾತ್ಮರ ಆದೇಶದಂತೆ ನಾವು ಅಶ್ವಮೇಧವನ್ನು ಕೈಗೊಂಡವರಿದ್ದೇವೆ. ಅವರ ಅನುಗ್ರಹ ನಮಗೆ ಲಭಿಸುವುದಕ್ಕೆ ಕಾರಣ ಏನು ಬಲ್ಲಯ್ಯ? ಸತ್ಯ, ಶುಚಿತ್ವ, ಸದ್ಧರ್ಮಾಚರಣೆ ಕಾರಣವಾಗಿದೆ. ಪಾಪಾತ್ಮರು 7 ಅಲ್ಲ 70 ಅಲ್ಲ 80 ಅಶ್ವಮೇಧಗಳನ್ನು ಮಾಡಿದ್ರು ಕೂಡ ಆತನನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಹೇಳ್ತೇನೆ, ಹಯವನ್ನು ಬಿಡು, ಕಪ್ಪಗಾಣಿಕೆ ಕೊಡು. ಜಲಜಾಕ್ಷರ ನೆಲೆಯ ಪ್ರತ್ಯಕ್ಷೀಕರಣ ಮಾಡ್ತಾನೆ. ಬೇರೆ ಬೇರೆ ಇರುವರು ರಥದಿ ನಾವೇರಿ ಕೊಡದ್ದವರುದದಿ ಹೆಚ್ಚು ಗಾರು ಗಿಡಿಸದಿದ್ದೆರಡೇರಿ ನಮ್ಮ ಭಾರಿಕೆ ಜಳಕವ ತೋರದಿರುವುದೇ ಕಾಲಿಗೆ ಬಂದು ರೂಪದರಿಯೇನು ಕೇಳಯ್ಯ ಉಡಲಿಲ್ಲ ಕಿರೀಟಿನಿ ಕೇಳಯ್ಯ ಕಿರೀಟೆ ಯಾಕೆ ಯುದ್ಧ ನಿಲ್ಲಿಸಿದೆ? 3 ಲೋಕದ ವಿಜಯಿ ನೀನು. ಕಿರೀಟಿ ಎಂಬ ಹೆಸರು ಸಿಕ್ಕಿದ್ದು ಸ್ವರ್ಗದಲ್ಲಿ. ಸರಿ, ಅದನ್ನು ಉಳಿಸಿಕೊಳ್ಳಬೇಕೋ ಬೇಡವೋ? ಕಷ್ಟ ಆಗ್ಲಿಕ್ಕಿಲ್ಲ ನನಗೆ. ಆಗುತ್ತಾ ಇದೆಯಲ್ಲ. ಯಾಕೆ? ಇದೇ ರೀತಿ ನೀನು ಯುದ್ಧವನ್ನು ಮುಂದುವರಿಸಿದ್ರೆ ಖಂಡಿತವಾಗಿಯೂ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ.
ಆದ್ದರಿಂದ ನಾವೊಂದು ಕೆಲಸ ಮಾಡೋಣ. ಏನು ಸ್ವಾಮಿ? ನಾವು ಬೇರೆ ಬೇರೆಯಾಗಿ 2 ರಥದಲ್ಲಿ ಆತನನ್ನು ಎದುರಿಸೋಣ. ಆಗಲೇ ಪ್ರಭು, ಮುಂದುವರಿ. ಮೆಚ್ಚಿದೆ ಸ್ವಾಮಿ. ಭಕ್ತಾಧೀನನು ಭಗವಂತ. ಇದನ್ನು ಶ್ರುತಪಡಿಸುವುದಕ್ಕಾಗಿ ಮತ್ತೊಮ್ಮೆ ಬೇರೆ ರಥವನ್ನೇರಿ ಆಯುಧಪಾಣಿಯಾಗಿ ನನ್ನಲ್ಲಿ ಸಮರಕ್ಕೆ ಎದುರಾದೆಯಲ್ಲ. ಆಗ ಆಡುತ್ತಾ ಆಡುತ್ತಾ ನಾನೊಂದು ವಚನವನ್ನು ಹೇಳಿದ್ದೆ. ಅರ್ಜುನನಿಗೆ ಗೆಲುವನ್ನು ಒದಗಿಸುವುದಕ್ಕೆ ನೀನು ಕೈಯಲ್ಲಿ ಶಾರ್ಂಗವನ್ನು ಧರಿಸಿ ರಣದಲ್ಲಿ ಮುನ್ನುಗ್ಗಿ ಬಾ. ನನ್ನ ಮಾತನ್ನು ಸತ್ಯಗೊಳಿಸುವುದಕ್ಕಾಗಿ ಬೇರೆ ರಥವನ್ನು ಏರಿ ನೀನು ಒಬ್ಬಾತ ರಥಿಕನಾಗಿ ನಿನ್ನ ಕೈಚಳಕವನ್ನು ನನ್ನ ಮುಂದೆ ಕಾಣಿಸುವುದಕ್ಕೆ ಮುಂದಾಗಿದ್ದೆ. ಸ್ವಾಮಿ, ಅದೇನೋ ಸರಿ. ಭಕ್ತರನ್ನು ಪಾಲಿಸಬೇಕು, ಭಕ್ತರ ಮಾತನ್ನುಳಿಸಬೇಕನ್ನುವ ಉದ್ದೇಶಕ್ಕೆ ಅರ್ಜುನನ ರಥದ ಸಾರಥ್ಯವನ್ನು ಹೊರಗಿಟ್ಟು ನೀನು ರಥಿಕನಾಗಿ ರಣಕ್ಷೇತ್ರದಲ್ಲಿ ಮುಂದುವರಿದರೆ ಏನಾದೀತು ಬಲ್ಲೆಯ. ಈ ಸುದಿನ ನೀ ಸಲಹಿ ಸುಮ್ಮನೆ ಘಾಸಿ ಮಾಡದೆ ಆ ಪಾರ್ಥನ ವರೂಥವನ್ನು ನೀನು ಬಿಟ್ಟು ಬಂದರೆ ಅವನ ಕುತ್ತಿಗೆ ಉಳಿಯುವುದಿಲ್ಲ ಈ ಸಲ. ನಿನ್ನ ಕಾರಣಿಕರಿಂದ ಈ ತನಕ ಬದುಕಿದ ಮಾಮ. ಆದ್ದರಿಂದ ವಾಸುದೇವ, ನಾನೆಲ್ಲಿರಬೇಕು ಅಂತ ಹೇಳೋದು? ನಿನಗೆ ಆ ವಾಸವಿಯ ರಥವೇ ಲೇಸುದೇವ. ನೀನು ಅಲ್ಲಿದ್ರೆ ಚಂದ. ಯಾದವೇಂದ್ರನೇ ಕೇಳು ಮೆಚ್ಚಿದೆ ಆದಿಜುಳು ತಪ ಪುಣ್ಯವ ಯಾದವೇಂದ್ರನೇ ಕೇಳು ಮೆಚ್ಚಿದೆ ಆದಿಜುಳು ತವ ಪುಣ್ಯವ ಈದನು ಜಯಾಗಿತ್ತು ಎನ್ನುಳು ಕಾದಲ್ ಏತಕ್ಕೆ ಚಕ್ರವಾದ ಕ್ರೋಧದುಳ್ಳು ಪಡೆಗಿಚ್ಚು ಬರಿ ಕೈಯಾದಿ ಸಾಧಿಸಿ ವೈರವ ಆದರಿಸಿ ಕೊಡು ಎನ್ನುತ್ತ ಶತ್ರುವೆ ಓದುತ್ತಿರಲೀಕ್ಷಿಸಿದ ಮಾಧವ ಯಾದವೇಂದ್ರನೇ ಮೆಚ್ಚಿದೆ ಯಾದವೇಂದ್ರನೇ ಮೆಚ್ಚಿದೆ. ಯಾದವ ಕುಲರತ್ನನಾಗಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡವನು, ದೇವಕಿಯ ಗರ್ಭವನ್ನುವಂತಹ ವೈಕುಂಠದಿಂದ ಈ ಧರೆಯನ್ನು ಬೆಳಗುವಂತಹ ಉದ್ದೇಶಕ್ಕಾಗಿ ಮೂಡಿ ಬಂದಂತಹ ಭಾಸ್ಕರ ನೀನು. ಈ ನಿರುಮೆಯಿಂದ ನಮ್ಮಂಥವರೆಲ್ಲ ಕಂಡುಕೊಂಡವರು. ಸ್ವಾಮಿ, ನೀನು ನಿನ್ನವರೆಂದು ಒಪ್ಪಿಕೊಂಡವರನ್ನು ಸಲಹುವುದಕ್ಕಾಗಿ ಎಂತೆಂತಹ ಕಾರ್ಯಗಳಿಗಾದರೂ ಮುಂದಾಗುತ್ತಿ. ಇದನ್ನು ನಾನು ಚೆನ್ನಾಗಿ ಬಲ್ಲೆ. ಈಗಾಗಲೇ ಈ ಧನಂಜಯನಿಗಾಗಿ ನಿನ್ನ ಆರ್ಜಿತವಾದಂತಹ ಪುಣ್ಯ ಫಲ ಬಂದೆಲ್ಲ ಚಂಪಕಾವತಿಯಲ್ಲಿ ಅರ್ಜುನನ ಬಾಣಕ್ಕೆ ನೀನು ಧಾರೆ ಎರೆದವ. ಮುಂದುವರಿದು ರತ್ನಾಕ್ಯಪುರವನ್ನು ಸೇರಿದರೆ ಅರ್ಜುನನನ್ನು ಉಳಿಸುವುದಕ್ಕಾಗಿ ಕೈಯಲ್ಲಿದ್ದ ಚಕ್ರವನ್ನು ಮುಂದುವರಿದು ಬರುತ್ತಿರುವಂತಹ ನಮ್ಮ ಸೇನೆಯ ಮೇಲೆ ಪ್ರಯೋಗಿಸಿದೆ. ಸ್ವಾಮಿ, ಸೇನೆಯೇನೋ ಧರೆಗೊರಗಿತು ನಿಜ. ಹಾಗೆಂದು ಅಂದು ಪುಣ್ಯ ಕಳಕೊಂಡೆ, ಇಂದು ಚಕ್ರ ಕಳಕೊಂಡೆ, ಈಗ ಬರಿಗೈಯವನಾಗಿ ನಿಂತಿದ್ದೆ. ಇನ್ನೇನಿದೆ? ಪಾಂಡವರನ್ನು ರಕ್ಷಿಸುವ ನಿನ್ನ ಉದ್ದೇಶಕ್ಕೆ ಮಾಧ್ಯಮವಾಗಿ ವಿನಿಯೋಗವಾಗಬಹುದಾದ ಏನಾದರೂ ಸತ್ವ ಉಂಟೆ ನಿನ್ನಲ್ಲಿ? ಆಯುಧವನ್ನು ನಾನು ಮೋದುತ್ತಿದ್ದರೂ ನೀನು ಕೇವಲ ಮೌನವನ್ನಂತೂ ನಿಂತಿರುವೆ. ಅಪ್ಪಪ್ಪ,
ನೋಡಬಾರದೆ ಕೃಷ್ಣಸ್ವಾಮಿಯನ್ನು. ಬೆರಗಿನಲ್ಲಿ ನಿಂತಿದ್ದಾನೆ. ಕಣ್ಣರಳಿಸಿ ಬಾಯಿ ಬಿಟ್ಟು ಕೇವಲ ಶಿರಾರ್ಪಿತವಾದಂತಹ ಪ್ರತಿಮೆಯಂತೆ ಆಗಿ ಹೋಗಿದ್ದಾನೆ. ತಾಮ್ರಧ್ವಜನ ಸತ್ವದ ಕುರಿತಾಗಿ ಅವನಿಗೆ ಬೆರಗುಂಟಾಗಿದೆ ಎನ್ನುವುದು ಸ್ಪಷ್ಟ. ನೋಡಿದರೆ ಮುಂದಕ್ಕೆ ಚಾಚಿದ ನಿಗಿದಾದಂತಹ ಕೋಮದ ಪಾದಗಳು ಗೋಚರಿಸ್ತಾ ಇವೆ. ಅಬ್ಬಬ್ಬ, ಈ ಸ್ವಾಮಿಯ ಪಾದದರ್ಶನಕ್ಕಾಗಿ ಅಲ್ವೇ ನಾವು ಬಹಳ ಸಮಯದಿಂದ ಕಾಯುತ್ತಾ ಇದ್ದೆವು. ಆ ಪದವನ್ನು ಒಮ್ಮೆ ಭಕ್ತಿಪೂರ್ವಕವಾಗಿ ಮೂರ್ತಿ ನಮಸ್ಕರಿಸುತ್ತೇನೆ. ಆಗಲಿಕ್ಕೆ ದೊಡ್ಡ ಮಹಿಮ, ಆದರೆ ಕಾಲು ಮಾತ್ರ ತುಂಬ ಸಣ್ಣದು. ಇವನ ಎರಡು ಕಾಲಿಗೆ ನಮ್ಮ ಒಂದು ಕೈ ಸಾಕಾಗುತ್ತದೆ. ಒಂದೇ ಕೈಯಿಂದ ಎರಡೂ ಕಾಲುಗಳನ್ನು ಹಿಡಿದು ಎತ್ತಿ ನನ್ನ ನೆತ್ತಿಯ ಮೇಲೆ ಒಮ್ಮೆ ಇರಿಸಿಕೊಂಡೆ. ಧನ್ಯತಾಭಾವ ನನ್ನಲ್ಲಿ ಅಂಕುರಿಸಿತು. ಅಬ್ಬ, ನಮ್ಮಪ್ಪಯ್ಯ ಇವನನ್ನು ಕಾಣುವಂತಹ ಉದ್ದೇಶಕ್ಕಾಗಿ ಬಹುದೀರ್ಘ ಕಾಲದಿಂದ ಪರಿತಪಿಸುತ್ತಾ ಇದ್ದವರು. ಒಂದು ಕೆಲಸ ಮಾಡು, ಹೇಗೂ ಸ್ವಾಮಿ ಸುಮ್ಮಗೆ ಇದ್ದಾನೆ, ಕೈಯಲ್ಲಿ ಆಯುಧವೂ ಇಲ್ಲ. ಇವನನ್ನು ಮೆಲ್ಲಗೆ ನನ್ನ ಕಂಕುಳಲ್ಲಿ ಅಮುಕಿ ನಮ್ಮ ಅಪ್ಪಯ್ಯನ ಮುಂದೆ ಕೊಂಡೋಗಿ ನಿಲ್ಲಿಸು. ಅಪ್ಪಯ್ಯ ನೋಡಿ, ನಿಮ್ಮ ದೇವರು ಬಂದಿದ್ದಾನೆ ಅಂತ. ಅಪ್ಪನಿಗೂ ಸಂತೋಷ ಆದೀತು. ಆದ್ದರಿಂದ ಅರ್ಜುನ, ನನ್ನನ್ನು ಬಿಡಿಸು. ಬಿದ್ದರಿಳಿಯಳು ಮೂವರು ನೊಂದು ಮೂರ್ಛೆಗೊಂಡಿದ್ದರುದರುಳ್ ಪಾರ್ಥ ಶೌರಿಗಳ ಬಳಿಕ ತಾಪದಯ ಸತ್ವದಿಂದ ತನ್ನೊಡನೆ ಕಾಳಗೆ ಹುತ್ತುವದಡರಲು ಎಲ್ಲರೂ ಗೆದ್ದೆರಡು ಕುದುರೆಯಂ ಕೊಂಡುಳಿದ ಪಡೆ ತೆಗೆದ ತಿರುಗಿದ ವಹಿರದಿಂದ ವಿಕ್ರಮದಿಂದ ಓರ್ವರು ಹೊಯ್ದಾಡಿ ಮೂವರು ಮೂರ್ಛಾವಸ್ಥೆಯನ್ನು ಹೊಂದಿ ಧರೆಗರಗಿದವರು. ಕೃಷ್ಣನನ್ನು ಕಂಕುಳಲ್ಲಿ ಅಮುಕಿ ನಮ್ಮ ಊರಿಗೊಯ್ಯೋಣ ಅನ್ನುವ ನಿರ್ಣಯದಿಂದ ಮುಂದಾಗಿದ್ದೆ. ನಾನು ಹಿಡಿದ ಹಿಡಿತವೇ ಅವನಿಗೆ ಬಲವಾಗಿ ಹೋಯಿತು. ಬಿಡಿಸಿಕೊಳ್ಳುವುದಕ್ಕೆ ಸೂಚನೆಯನ್ನು ಸ್ವೀಕರಿಸಿದ ಪಾರ್ಥ ನನ್ನ ವಕ್ಷವನ್ನೇ ಲಕ್ಷ್ಯವನ್ನಾಗಿಸಿ ಮಹಾಮಾರ್ಗಣವೊಂದನ್ನು ಪ್ರಯೋಗಿಸುವುದಕ್ಕೆ ಮುಂದಾಗಿದ್ದ. ಅದೆಲ್ಲಾದರೂ ಗುರಿ ಸರಿಯಾಗಿ ಸೇರಿದರೆ ಮತ್ತೆ ಕೃಷ್ಣಸ್ವಾಮಿಯನ್ನು ಊರಿಗೆ ಕೊಂಡು ಹೋಗುವುದಲ್ಲ, ನನ್ನನ್ನೇ ಭಜನೆಯಲ್ಲಿ ಕೊಂಡು ಹೋಗಬೇಕಿತ್ತು. ಆದ್ದರಿಂದ ಗುರಿ ಬದಲಿಸುವುದಕ್ಕೆ ಬೇಕಾಗಿ ಅವನ ಸೊಂಟ ಕೊಂದು ಒದ್ದೆ. ಆದರೂ ಮಾರ್ಗಣ ಪ್ರಯೋಗಿತವಾಯಿತು. ನನ್ನನ್ನದು ಘಾಸಿಗೊಳಿಸಿತು. ಕೃಷ್ಣನಿಗೆ ನಾನು ಹಿಡಿದದ್ದೇ ಸಾಕಾಗಿದೆ. ಮತ್ತೆ ಬೆಣ್ಣೆ ತಿಂದು ಬೆಳೆದ ಮೈಯಲ್ಲೂ ಅದು, ಅದರಲ್ಲಿ ಎಂಥದ್ದು ಕಸು ಉಂಟು. ಇವನಿಗೆ ನಾನು ಬಲವಾಗಿ ತುಳಿದದ್ದೇ ಬಲವಾಗಿ ಮೂರ್ಛಾವಸ್ಥೆಯನ್ನು ಹೊಂದಿದ. ಅವನೆಸೆದಂತಹ ಶರದ ಆಘಾತ ನನ್ನನ್ನು ಧರೆಗೊರಗುವ ಹಾಗೆ ಮಾಡಿಬಿಟ್ಟಿತು. ಆದರೆ ನಾನೊಬ್ಬನೇ ಎದ್ದು ಸುತ್ತ ದೃಷ್ಟಿಯನ್ನು ಹಾಯಿಸಿದರೆ ನನ್ನೊಡನೆ ಕಾಳಗಕ್ಕೆ ಹೊದ್ದುವಂತಹ ಅಧಟರು ಯಾರೂ ಕಾಣಿಸುವುದಿಲ್ಲ. ಹಾಗಿದ್ರೇನು ಓಯ್, ಅದು ಹೌದಲ್ಲ, ನನ್ನ ಅಪ್ಪನಿಗೆ ಕಾಣಬೇಕಾದದ್ದು ದೇವರಲ್ಲಿ. ಆಗ ಇವನನ್ನು ಕೊಂಡೋಗುವ ಕಾಲಕ್ಕೆ ಅವ ಇದ್ದ ತಡೀಲಿಕ್ಕೆ. ಈಗ ಅವನು ಬಿದ್ದಿದ್ದಾನೆ. ಈಗ ಕೈ ತಡೆಯುವವರು ಯಾರು? ಬಿದ್ದಿದ್ದಾನೆ ಅಲ್ಲ, ಬಿದ್ದ ದೇವರಾದ್ರೇನು, ಎದ್ದು ನಿಂತ ದೇವರಾದ್ರೇನು? ದೇವರು ದೇವರೇ ಅಲ್ಲ. ಅಪ್ಪಯ್ಯನಿಗೆ ಬೇಕಾದದ್ದು ದೇವರ ದರ್ಶನ ಅಲ್ವ. ಆದ್ದರಿಂದ ಇವನನ್ನೇ ಎತ್ತಿ ನಮ್ಮ ಅಪ್ಪಯ್ಯನ ಮುಂಭಾಗಕ್ಕೆ ಕೊಂಡೋಗಿಡೋಣ. ಅಪ್ಪ, ಎಂಥ ಭಾರ ಇವ ಅಂತ ಅಲ್ಲ. ಆಗಷ್ಟು ಹಗುರ ಇದ್ದ, ಈಗ ಒಮ್ಮೆಲೆ ಇಷ್ಟು ಭಾರ ಬಂದದ್ದು ಹೇಗೆ ಇವನಿಗೆ? ಓಹೋ, ಅರ್ಥವಾಯಿತು. ಆಗ ಭಕ್ತಿಯಿಂದ ಎತ್ತಿ ಒಯ್ಯುವುದಕ್ಕೆ ಮುಂದಾಗಿದ್ದೆ. ಭಕ್ತಿಯಿಂದ ಮುಂದಾದರೆ
ತುಳಸಿಯ ದಳದಷ್ಟು ಇವ ಹಗುರವಾಗುತ್ತಾನೆ. ಈಗ ಶಕ್ತಿಯಿಂದ ಎತ್ತಿಕೊಂಡು ಹೋಗುತ್ತೇನೆ. ಈ ನಿರ್ಣಯದಿಂದ ನಾನು ಮುಂದಾದ ಶಕ್ತಿ ಪ್ರದರ್ಶನಕ್ಕೆ ಹೊರಟರೆ ಭೂಮಿಗಿಂತ ಭಾರವಾಗಿ ಒದಗುತ್ತಾನೆ ಅನ್ನುವ ಯಥಾರ್ಥವನ್ನು ನಾನು ಗ್ರಹಿಸಿದೆ. ಹಾಗಿದ್ದು ಇವನನ್ನು ಭರಿಸಲಿಕ್ಕೆ ಏನು ಮಾಡೋಣ? ಸರಿ, ಮುಖ ಎತ್ತಿ ನಿಂತಿರುವುದೆರಡು ತುರಗಗಳು ಮಾತ್ರ. ಆ 2 ಕುದುರೆಗಳನ್ನು ನಮ್ಮ ಊರಿಗೆ ಕೊಂಡು ಹೋದರೆ ಅಶ್ವಮೇಧದ ಪೂರ್ಣಾಹುತಿಯನ್ನು ಮಾಡಿಸುವ ಹೊಣೆಯನ್ನು ಹೊಂದಿದ ಕೃಷ್ಣ ತುರಗ ಬಿಡಿಸಿಕೊಳ್ಳುವುದಕ್ಕಾಗಿ ಅದು ಊರಿಗೆ ಬರಲೇಬೇಕಾಗುತ್ತದೆ. ಮೂಗು ಹಿಡಿದಿಡಿದರೆ ಮುಖ ಬರುವ ಹಾಗೆ, ಕೈ ಹಿಡಿದು ಹೇಳಿದರೆ ದೇಹ ಬರುವ ಹಾಗೆ, ಕರುವನ್ನು ಕೊಂಡೋದ್ರೆ ಹಸು ಬರುವ ಹಾಗೆ. ಇವ ಬಾರದೆ ಎಲ್ಲಿಗೆ ಹೋಗ್ತಾನೆ? 2 ತುರಗಗಳನ್ನು ಜೊತೆಗರಿಸಿ ಸೇರ್ತಾನೆ. ವಾರಿಜಾಕ್ಷೋ ಸಕಲ ಸೇನೆಯೋ ಸಂತವಿಸಿ ಶೋರ ಬುದ್ಧಿಯುಳುದು ಬಾದಾಯವೋ ಕಂಡ ಧನಂಜಯಗಿರುತ್ತೆಂದನು ಲಾಲಿಸೇಂದ್ರ ಜಾತ ನಿನ್ನೊಳು ಬೀಳುವೆನತೆ ಖ್ಯಾತ ಲಾಲಿಸೇಂದ್ರಜಾತ ನಿನ್ನೊಳು ಬೀಳುವೆನತಿ ಖ್ಯಾತ ತೋಳಬಲದಿ ಭೂಪಾಲ ತೋಡಿ ಬರು ಬೀಳು ಬಿಡಗಿ ಗಜ ಕೋಳು ಕೂಯರು ಲಾಲಿಸೇಂದ್ರಜಾತ ನಿನ್ನೊಳು ಬೀಳುವೆನತಿ ಖ್ಯಾತ ಲಾಲಿಸು ಆ ತಾಮ್ರಧ್ವಜ ಎಲ್ಲಿರುವ ಎನ್ನುವ ಹಾಗೆ ಅರಸುತ್ತಾ ಇದ್ದೇನೆ. ಈಗ ಸಿಗಬೇಕಿತ್ತು ಆತ. ತಡಿಯೋ, ನೀನು ಎಷ್ಟು ಹಾರಾಡಿಯೂ ಪ್ರಯೋಜನ ಇಲ್ಲ. ಎಲ್ಲಿದ್ದಾನೆ ಅವ? ಈಗಾಗಲೇ 2 ಕುದುರೆಗಳನ್ನು ಎತ್ತಿಕೊಂಡು ಆತ ಹೋಗಿ ಆಗಿದೆ. ಓಹೋ, ತಿಳಿಯಿತಲ್ಲ ಆತನ ತೋಳುಬಲದ ಸಾಹಸ ಏನು ಅಂತ. ಅರ್ಥವಾಯ್ತು ಸ್ವಾಮಿ. ಆದ್ದರಿಂದ ಇಲ್ಲಿ ಶಕ್ತಿ ಪ್ರಯೋಜನಕ್ಕೆ ಬರುವುದಿಲ್ಲ. ಮತ್ತೇನು ಮಾಡಿ? ಇನ್ನೊಂದು ಯುಕ್ತಿಯ ಮಾರ್ಗವನ್ನು ನಾವು ಅರಸಬೇಕಾಗಿದೆ. ಮಗನೇ, ತೀರ್ಥರೂಪರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ. ಆಶ್ಚರ್ಯವಾಗುತ್ತಾ ಇದೆಯಪ್ಪ. ಯಾಕಪ್ಪಯ್ಯ? ಯಾಗದ ವಿಧಿವಿಧಾನಗಳನ್ನು ರೀತಿ ನೀತಿಗಳನ್ನು ನೀನು ಸರಿಯಾಗಿ ಅರ್ಥವಿಸಿದವನು ಹೌದು ತಾನೆ? ಅಲ್ಪ ಸ್ವಲ್ಪ ತಿಳಿದೆ. ವರುಷವಾಗದ ಮುನ್ನ ಹಯ ಸಹಿತವಾಗಿ ನಾವು ಹೊರಟಂತಹ ಪುರವನ್ನು ಮತ್ತೊಮ್ಮೆ ಹೋಗುವ ಹಾಗಿಲ್ಲ. ವರುಷವಾಗಲಿಲ್ಲ, ಶೋಭಿತವಾದಂತಹ ಹಯವೊಂದು ಕಾಣುತ್ತಾ ಇದೆ. ಹಯ ಸಹಿತನಾಗಿ ಬಂದಿದ್ದೀಯ. ಅದರ ಪಕ್ಕದಲ್ಲಿ ಮತ್ತೊಂದು ಸ್ವರ್ಣದಿಂದ ಅಲಂಕೃತವಾದಂತಹ ಹಯವೊಂದಿದೆಯಲ್ಲ. ಯಾಕೆ ಮಗನೇ ಹೀಗೆ? ಯಾವ ವಿಪರೀತ ನಿನ್ನ ಪಾಲಿಗೆ ಒದಗಿ ಬಂತು? ಕಾಳಗದಲ್ಲಿ ಕೈಸೋತು ಈ ರೀತಿ ಆಯಿತು. ಯುದ್ಧದ ವಿದ್ಯಮಾನವನ್ನು ಸರಿಯಾಗಿ ತಿಳಿಸಬೇಕು. ಯಾಕೆ ಮಗನೇ ಇಷ್ಟು ಬೇಗನೆ ಅಪ್ಪಯ್ಯ, ನನ್ನ ಅರಿಕೆಯನ್ನು ಅವಧರಿಸಬೇಕು. ಏನು ಮಗನೇ? ದಿಗ್ದೇಶಗಳಲ್ಲಿ ದಿಗ್ವಿಜಯಕ್ಕಾಗಿ ವತ್ಸರ ಕಾಲ ತಿರುಗಬೇಕು. ಈ ವಿಧಿ ನನಗೇನು ಹೊಸತಲ್ಲ ಅಲ್ವಲ್ಲ? ಆದರೆ ಒಂದಿದೆ ಅಪ್ಪಯ್ಯ. ಏನು ಮಗನೇ? ಗೆಲ್ಲುವುದಕ್ಕೆ ಅವಕಾಶ ಇದ್ದರೆ ತಾನೇ ಮತ್ತೆ ಮುಂದೆ ಹೋಗಬೇಕಾಗುವುದು. ಎಲ್ಲರನ್ನೂ ಗೆದ್ದೆವೆಂದಾದರೆ ಮತ್ತೆ ಮುಂದೆ ಹೋಗುವುದಾದರೂ ಎಲ್ಲಿಗೆ? ಅನೇಕ ದೇಶಗಳಲ್ಲಿ ಕಪ್ಪವನ್ನು ಸಂಗ್ರಹಿಸುತ್ತಾ ಮುಂದುವರಿಯುತ್ತಿರುವಾಗ ನಮ್ಮ ಪುರದ ಸನಿಹದಲ್ಲಿ ಬರುತ್ತಿರುವಲ್ಲಿ ದಾರಿಗಡ್ಡವಾಗಿ ಒಂದು ದಿವ್ಯಾಭರಣಗಳಿಂದ ಅಲಂಕೃತವಾದಂತಹ ತುರಗ ಬಂತು. ಯಾರದೆಂದು ನೋಡಿದರೆ ಹಸ್ತಿನಾವತಿಯ ಅಧಿಕಾರಿಯಾದಂತಹ ಧರ್ಮಜನ ಯಾಗದ ತುರಗ. ತ್ರಿಲೋಕ ವಿಜಯಿಯಾದ ಪಾರ್ಥನ ರಕ್ಷಣೆಯಲ್ಲಿ ದಿಗ್ವಿಜಯಾಕಾಂಕ್ಷಿಯಾಗಿ ಅಲ್ಲಿಂದ ಬಿಡಲ್ಪಟ್ಟಂತಹ ತುರಗವನ್ನು ಬಂಧಿಸಿದನಪ್ಪಯ್ಯ ನಾನು. ಕಾಳಗದಲ್ಲಿ ಎಲ್ಲರನ್ನೂ ದೆಸಗಡಿಸಿ ಕೃಷ್ಣಾರ್ಜುನರಲ್ಲಿಯೂ ಮುಖಾಮುಖಿಯಾಗಿ ಹೋರಾಡಿ ಅವರಿಬ್ಬರನ್ನು ರಣಕ್ಷೇತ್ರದಲ್ಲಿ ಬೀಳಿಸಿ ಅವರ ಕುದುರೆ ಸಹಿತ ಬಂದಿದ್ದೇನಪ್ಪಯ್ಯ. ನಿಮ್ಮ ಮಗನ ಸಾಹಸ ನಿಮಗೆ ಸಂತೋಷ ಕೊಟ್ಟು ಮಗನಿಗೆ ಕರುಣನಿಧಿ ಮುಗಿದಿರುವುದು ಗಮನನಾಭನ ಪದಾರ್ಥವ ನೆನೆದು ಬಿಸುವುದು ಹಾಳುಗೈದ ಕಾರ್ಯವನ್ನು ಇನ್ನೇನು ಸುರಲಿ ಎನ್ನಯ ಪುಣ್ಯದ ಬಲವಿನಿತಲ್ಲದೆ ಇನ್ನೇನು ಸಿರಲಿ ಎನ್ನಯ ಪುಣ್ಯದ ಬಲವಿನಿತಲ್ಲದೆ ಮುನ್ನೆ ಮಖ
ಶ್ರೀಹರಿಯ ಕಣ್ಣಿಗೆ ಗೋಚರಿಸದ ಪ್ರಸನ್ನ ರಮಾಪತಿಯೂತ ಕಣ್ಣೊಳಗಿರಿಸಿಗನಾತೆ ಸುಧನ್ಯನು ಧರ್ಮಜನೋ ಸುಧನ್ಯನು ಧರ್ಮಜನೋ ಇನ್ನೇನು ಸುರಲಿ ಶ್ರೀಗರಿ ಶ್ರೀಹರಿ ಶ್ರೀಹರಿ, ನನ್ನ ಮಗನ ಬಾಯಿಯಿಂದ ಎಂತಹ ವಚನವನ್ನು ಆಲಿಸಿದೆ ನಾನು. ಕರ್ಣ ಕರ್ಕಶವಾದಂತಹ ಧ್ವನಿ ಆಲಿಸಿದ ಹಾಗಾಯಿತು. ಯಾರ ಕೃಪೆಯಿಂದ ಶತ ಜನ್ಮಗಳ ದುರಿತಗಳು ಪರಿಹರಿಸಲ್ಪಡುತ್ತದೆಯೋ ಅಂತಹ ಶ್ರೀಹರಿಯ ಸುಧಾ ಸಮಾನವಾದಂತಹ ಅನುಗ್ರಹಕ್ಕೆ ಸತ್ಪಾತ್ರನಾಗಬೇಕು ಎನ್ನುವ ಹಾಗೆ ಭಾವಿಸಿದ್ದೆ. ಮಗ ಗೈದಂತಹ ಕಾರ್ಯದಿಂದಲಾಗಿ ಕಾರ್ಯವೆಲ್ಲವೂ ಕೆಟ್ಟು ಹೋಯಿತಲ್ಲ. ನನ್ನ ಬಗೆಯ ಬಯಕೆ ಈಡೇರುತ್ತದೆ, ಶ್ರೀಹರಿಯ ದರ್ಶನಾಭಾಗ್ಯ ಆಗುತ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿರುವಾಗಲೇ ಕೈಗೆ ಬಂದಂತಹ ಈ ಸದಾವಕಾಶವನ್ನ ನನ್ನ ಮಗ ಕಳೆದು ಬಿಟ್ಟನಲ್ಲ. ಸದಾ ತನ್ನೊಂದಿಗೆ ಆ ಶ್ರೀಹರಿಯನ್ನು ಧ್ಯಾನಿಸುವಂತಹ ಧರ್ಮಜನೇ ಸುಧನ್ಯ. ಹೌದು, ನಾನು ಯಾವ ಕೃತ್ಯವನ್ನು ಮಾಡಿದೆನೋ, ಯಾರ ಯಾಗವನ್ನು ಕೆಡಿಸಿದೆನೋ, ಪರಿಣಾಮವಾಗಿ ಪುಣ್ಯವಿಹೀನನಾಗಿ ತೊಳಲಾಡುವಂತಹ ದುಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಶ್ರೀಹರಿಯೇ, ಇನ್ನು ಯಾಕೆ ನನಗೆ ಈ ಯಾಗ, ಇನ್ನು ಯಾಕೆ ನಿನಗೆ ಈ ಧರಣಿ? ಬೇಡ, ಯಾವುದು ಬೇಡ ಕೃಷ್ಣ. ಆ ಸಮಯದ ಇವರೇ ವಾಸುವಿ ಕೃಷ್ಣರು ಭೂಸುರರು ಲಕ್ಷ್ಮೀಶನ ಸ್ಮರಿಸುತ್ತ ತಿಳಿಗಿಯಾಗಿನು ವಾದದಿ ಬರತು ತಿಂದೆಂದರು. ಚಂದವೇ ನೀ ದಿವಿಜ ಮೊದಲೇ ವಂದಿಸದ ಕ್ಷತ್ರಿಯರಿಗೆ ಬಂಧುವಿಬ್ಬರು ಪರದೆ ಮೂವರ ಸಂದುದೆಯ ಜನ್ಮಾದ ನೀವು ಬಂದ ಕಾರ್ಯ ಕೇಳಿದೆ ನಲಿಯುತ್ತಿದ್ದ ಕೂಸುರೇಂದ್ರನವನೋಳು ಚಂದವೇನೈ ಏನೈ ಮುಂಜರೆ ಏನು ಸ್ವಾಮಿ ಏನಾಯ್ತು? ನೀವು ಧರಣಿಯ ಅಮರರು ಎನ್ನುವ ಹಾಗೆ ನಾವು ಸದಾ ಪೂಜಿಸುವುದು. ಹೌದೌದು, ತಿಳಿದವರಲ್ವೇ ನೀವು? ಹೌದಪ್ಪ. ನಾವು ವಂದಿಸದ ಮುನ್ನ ಯಾರಾದರೂ ಆಶೀರ್ವದಿಸುತ್ತಾರೆ ಹೇಳಿ? ಇಲ್ಲ. ಬ್ರಾಹ್ಮಣೋತ್ತಮರಲ್ವೇ ನೀವು? ಹೌದು. ಕ್ಷತ್ರಿಯರಾದಂತಹ ನಾವು ವಂದಿಸದ ವಿನಃ ಆಶೀರ್ವದಿಸುವ ಹಾಗಿಲ್ಲ. ಹೌದು. ಅದು ಅಪಯಶಸ್ಸಿಗೆ ಕಾರಣವಾಗುತ್ತದೆ. ಹೌದು. ತಿಳಿದಂತಹ ನೀವು ನನಗೆ ಆಶೀರ್ವದಿಸುತ್ತಾ ಇದ್ದೀರ. ನಾವೇನು ತಿಳಿಯದೆ ಹಾಗೆ ಮಾಡಿದ್ದೋ? ನಮಗೆ ಆಪತ್ತು ಬಂದ ಕಾಲದಲ್ಲಿ ಕೈ ಮುಗಿದೇ ನಾವು ಆಶೀರ್ವಾದ ಮಾಡುವುದು ಅನ್ನುವ ಶಾಸ್ತ್ರ ಉಂಟು. ಆಪತ್ತು? ಹೌದು. ಆಪತ್ತು? ಹೌದು. ಯಾರಿಂದ? ಹೇಗೆ? ಅಯ್ಯ ಪುಣ್ಯಾತ್ಮ, ನಾನೊಬ್ಬ ಬಡ ಬ್ರಾಹ್ಮಣ, ಇವ ನನ್ನ ಶಿಷ್ಯ. ನನ್ಗೊಬ್ಬ ಮಗ ಇದ್ದಾನೆ, ಬಾಲಕೃಷ್ಣ ಶರ್ಮಾ ಅಂತ ಅವನ ಹೆಸರು. ಪ್ರಾಯಕ್ಕೆ ಬಂದ ಮಗನಿಗೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಎಲ್ಲರ ಹತ್ರ ಸ್ವಲ್ಪ ಧನ ಸಹಾಯ ಕೇಳುವಂತ ಆಲೋಚನೆ ಮಾಡುವಾಗ ನಿನ್ನ ನೆನಪಾಯಿತು. ಉದಾರಿಯಾದ ನಿನ್ನಲ್ಲಿ ಸ್ವಲ್ಪ ಹಣ ಕೇಳುವಂತ ಆ ಕಾಡುದಾರಿ ನಿನ್ನ ಸ್ಥಳಕ್ಕೆ ಸೇರಿದ ಆ ಕಾಡುದಾರಿಯಲ್ಲಿ ಬರುವಾಗ ಒಂದು ಹರಿ ಜಂಗನೆ ಹಾರಿ ನನ್ನ ಮಗನನ್ನು ಹಿಡ್ಕೊಂಡಿತು ಮಾರಾಯ. ನಮ್ಮ ಪುರದಲ್ಲಿ ನಮ್ಮನ್ನು ಅನುಗ್ರಹಿಸುವಂತಹ ಎರಡು ಕೈಯ ಹರಿ ಇರುವುದೇ ವಿನಃ ಇತರರನ್ನು ಹಿಂಸಿಸುವಂತಹ ಹರಿ ಇಲ್ಲವಲ್ಲ ಸ್ವಾಮಿ. ಹರಿ ಇಲ್ಲ. ಹಾರಿದ್ದು ಮಾತ್ರ ಅಲ್ಲ, ನರ ಭಾಷೆಯಲ್ಲಿ ಮಾತಾಡಿತು. ಭಾಷೆಯಲ್ಲಿ? ಹೌದು. ಹೇಗೆ? ನಾನು ಹೇಳಿದೆ, ಪುಣ್ಯಾತ್ಮ ನೋಡು, ಆ ಮಗನನ್ನು ಕೊಲ್ಲಬೇಡ, ಅವ ಮುಂದೆ ಬೆಳಗುವವ, ನನಗೆ ಹತ್ತಿರ ಆಯ್ತು, ನನ್ನನ್ನು ತಿನ್ನು ಅಂತ. ಆವಾಗ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿತು. ನಿಂದು ಮುದಿ ದೇಹ, ಇದರಲ್ಲಿ ಎಲುಬು ಚರ್ಮ ಮಾತ್ರ, ನನಗೆ ಇವನೇ ಬೇಕು. ಒಂದು ವೇಳೆ ಅವನನ್ನು ಬಿಡಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದೆ ಮಹಾರಾಜ. ಆವಾಗ ಅದೊಂದು ಮಾತು ಹೇಳಿ. ಏನು ಸ್ವಾಮಿ? ಹೇಳಿತು, ಸಾಲಿ ಅದನ್ನು ಹೇಳಿ ಪ್ರಯೋಜನ ತಂದು ಅದರಿಂದ ಆಗ್ಲಿಕ್ಕಿಲ್ಲ ಅದು. ಸ್ವಾಮಿ, ನಾನು ಬೇಡಿದ್ದನ್ನು ಕೊಡುತ್ತೇನೆ ಎನ್ನುವಂತಹ ಸದುದ್ದೇಶದಿಂದ ನೀವು ಬಂದವರಲ್ಲ. ಹೌದು. ಸಂಕೋಚ ಮಾಡಬೇಡಿ. ಅದು ಹೇಳಿದ್ದು ಇಷ್ಟೇ, ನಿನ್ನ ಮಗನನ್ನು ಬಿಡ್ತೇನೆ, ಆದ್ರೆ ಅದರ ಬದಲಾಗಿ ಈ ನಾಡಿನ ದೊರೆಯ ದೇಹಾರ್ಥವನ್ನು ಕೊಟ್ಟರೆ ನಿನ್ನ ಮಗನನ್ನು ಬಿಡ್ತೇನೆ ಅಂತ ಹೇಳಿದ್ದು ಮಾರಾಯ. ನಿನ್ನಲ್ಲಿ ಹೇಗೆ ಕೇಳುವುದಲ್ವೇನೋ? ಎನಲು ವಿಪ್ರನ ನುಡಿಗಿ
ಜನಪತಿ ಮನದಿ ಗ್ರಹಿಸಿದ ಎನಲು ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದ ಎಂದಿಗಾದರೂ ತನು ಅಶಾಶ್ವತ ಎಂದಿಗಾದರೂ ತನು ಅಶಾಶ್ವತ ಬುಧನಿಗೀಯಲು ಕೀರ್ತಿ ಧರಣಿಯಲಿ ಇನ ಶಶಿಗಳಿಪ್ಪನಗ ಬಿಗುದಿರೋದು ಇನ ಶಶಿಗಳಿಪ್ಪನಗ ಇಗುದಿರೋದು ಏನು ತಲಾತನ ಕೂಡೆ ತಮ್ಮಯ ತನುವ ನಿತ್ತ ಬೆನೆನಲು ಮರುಗಿದು ದಖಿಳ ಜನನಿವಹ ಆ ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದ ಕೃಷ್ಣ ಮಾಧವ ಕೇಶವಾನ್ ಆ ಆ ಆ ಆ ಶ್ರೀಗರಿ ನಿಮ್ಮ ಮಾತನ್ನಾಲಿಸಿ ನಾನು ಖತಿಗೊಳ್ಳಲಿಲ್ಲ ಸ್ವಾಮಿ. ಹೌದಪ್ಪ, ಅರ್ಥವಾಯಿತು ನಿಮ್ಮದ್ದಾದಂತಹ ಅಂತಃಕರಣದ ಬೇಗು. ಹೌದು. ನನ್ನದ್ದಾದಂತಹ ದೇಹವನ್ನು ಅರ್ಪಿಸಿದೆ ಎಂದಾದರೆ ನಿಮ್ಮ ಮಗುವಿನ ಭವಿಷ್ಯ, ಅವನದ್ದಾದಂತಹ ಜೀವನ ಮುಂದೆ ಬೆಳಗುವುದಕ್ಕೆ ಸಾಧ್ಯ ಉಂಟು. ಹೌದೌದು. ಈ ದೇಹವನ್ನು ಅರ್ಪಿಸಬೇಕು ತಾನೆ. ಹೌದು ಸ್ವಾಮಿ, ಈ ಕಾಯ ಯಾವತ್ತಿದ್ದರೂ ಕೂಡ ಈ ಸ್ಥಿರವಾಗಿ ಸ್ಥಿರೆಯಲ್ಲಿ ಉಳಿದಿದೆಯೇ ಹೇಳಿ? ಇಲ್ಲ. 8 ಗೇಣಿನ ದೇಹ, ರೋಮಗಳೆಂಟು ಕೋಟಿ, ಕೀಲ್ಗಳ 68, ಮಾಂಸಗಳಿಂದ ಮಾಡಿದ ಮನೆಯ ಮನ ಅಳಿದು ಆತ್ಮ ಅಗಲಿದ ನಂತರ ಒಣ ಹೆಂಟೆಯಲ್ಲಿ ಮುಚ್ಚುತ್ತಾರೆ ಸ್ವಾಮಿ. ಹಾಗಾದರೆ ದೇಹದಲ್ಲಿ ಫಲ ಪುರುಷಾರ್ಥ ಏನುಂಟು? ಏನಿಲ್ಲ. ಜನನ ಮರಣವೆಂಬ ದಡಗಳ ನಡುವೆ ಸುಖ ದುಃಖ ಎಂಬ ಮಡುವಿನೋಡು ಇಂಗುತ್ತ ಈಸುತ್ತ 3 ದಿನ ಇದ್ದು ಇಲ್ಲದಾಗುವುದೇ ನಶ್ವರವಾದಂತಹ ಬದುಕು. ಹಾಗಾಗಿ ಈ ತನುವಿನ ಬಗ್ಗೆ ಯಾವತ್ತೂ ಕೂಡ ನಾನು ಆಸೆಯನ್ನಿರಿಸಿಕೊಂಡವನಲ್ಲ. ಶಾಶ್ವತವಾದಂತಹ ಕೀರ್ತಿಯನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶ ನನ್ನದು. ಸರಿ ಸ್ವಾಮಿ, ಆ ಶ್ರೀಹರಿಯನ್ನೇ ಸದಾ ಭಜಿಸುತ್ತಾ ಈ ತನುವನ್ನು ನಿಮಗೆ ನೀಡುವುದಕ್ಕೆ ಸಿದ್ಧನಿದ್ದೇನೆ. ಸ್ವೀಕರಿಸಿ. ಸತಿಯ ಅರ್ಥ ಪತಿಯಂತೆ, ಪತಿಯ ಅರ್ಥ ಸತಿಯಂತೆ. ಹಾಗಿದ್ರೆ ನಿಮ್ಮ ಅರ್ಥಾಂಗಿ ನಾನಲ್ವೇ? ನಿಮ್ಮ ಬದಲಾಗಿ ನನ್ನ ಅರ್ಧ ಶರೀರವನ್ನು ಆ ಬ್ರಾಹ್ಮಣರಿಗೆ ನಾನು ಒಪ್ಪಿಸ್ತೇನೆ ಸ್ವಾಮಿ. ನನಗೆ ಅನುಕೂಲ ಮಾಡಿಕೊಡಿ, ನನಗೆ ಅಪ್ಪಣೆ ಕೊಡಿ ಸ್ವಾಮಿ. ಒಳ್ಳೆ ಗುಣದ ಹೆಂಡತಿಯನ್ನು ಪಡ್ಕೊಂಡಿದ್ದೀವಿ ಮಾರಾಯ. ಪಾಪ ನೋಡು ಹೇಳುವುದು, ಆದ್ರೆ ಅವಳ ಮನಸ್ಸಿನ ಅಭಿಪ್ರಾಯ ಸರಿ. ಆದ್ರೆ ಅವಳು ಹೇಳಿದಾಗ ಒಂದು ವಿಚಾರ ಪಕ್ಕ ನೆನಪಾಯ್ತು ನನಗೆ. ಆ ಹರಿ ಉಂಟಲ್ಲ, ಅದು ಹೇಳಿದ್ದು ಹೀಗೆ, ಹೇಗೆ ಹೆಂಡತಿ ಅಂದ್ರೆ ವಾಮ ಭಾಗ ಅಲ್ವಾ? ವಾಮ ಭಾಗ ಅಲ್ಲ, ಅದಕ್ಕೆ ಅದು ಕೇಳಿದ್ದು ದೊರೆಯ ಭಾಗದ ಅಂದ್ರೆ ಬಲ ಭಾಗವನ್ನೇ ಕೇಳಿದೆ ನೋಡು. ಹೌದು, ವಾಮ ಭಾಗ ಆಗುದಿಲ್ಲ, ತುಂಬಾನೇ ಆಗ್ಲಿಕ್ಕಿಲ್ಲ ಸ್ವಾಮಿ. ಎಡದ್ದು ಬಲದ್ದು ಅಂತೆಲ್ಲ ವ್ಯತ್ಯಾಸ ಬೇಡ. ಆತ್ಮಾವೈ ಪುತ್ರನಾಮ ಸೀತ ನೀವು ಕೇಳಲಿಲ್ವಿ? ಹೌದೌದು. ನನ್ನನ್ನು ಪೂರ್ತಿ ತಕೊಂಡೋಗಿ ಹೊಟ್ಟೆ ತುಂಬುದೇ ತೆಕ್ಕೊಳ್ಬಹುದಿತ್ತಪ್ಪ, ನೀನು ಹೇಳಿದ್ದು ಸರಿಯೇ. ಆದ್ರೆ ಮತ್ತೊಂದು ಮಾತು ಹೇಳಿದೆ ಅವಶ್ಯ ಹರಿ. ಏನು? ಮತ್ತೇನು ಅಲ್ಲ, ಅರ್ಧ ದೇಹವನ್ನು ಕೊಡುವಾಗ, ದೇಹದ ಅರ್ಧವನ್ನು ಕೊಡುವಾಗ ಸತಿ ಹಾಗೂ ಸುತ ಕೊಯ್ದು ಕೊಡಬೇಕು ಅಂತ ಹೇಳಿದೆ. ನಿಮಗೆ ಒಂದೇ ಸಲ ಹೇಳಿ ಮುಗಿಸ್ಲಿಕ್ಕೆ ಆಗುದಿಲ್ಲ. ಇದು ಒಂದೊಂದೇ ನಿಮ್ಮದು ಮುಂದೆ 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 ನೆನಪಾತನ್ನೇ ಹೇಳುವುದು. ವಾದ ಬೆಳೆಸಿ ಏನು ಪ್ರಯೋಜನ ಇಲ್ಲ.
ಹೊಣೆಗಾರಿಕೆ ಉಳ್ಳಂತಹ ನೀನಿದ್ದೀಯ. ಈ ಅವನಿಯನ್ನು ಆಳುವುದಕ್ಕೆ ನನ್ನಿಂದ ಇನ್ನು ಸಾಧ್ಯ ಇಲ್ಲ ಮಗನೇ. ಈ ಪುರವಾರವನ್ನು ಸುಖದಿಂದ ಬಾಳುವುದಕ್ಕೆ ಆಳುವುದಕ್ಕೆ ನೀನಿರುವ ಕಾರಣ ಈ ಧರೆಯ ಅಧಿಪತ್ಯವನ್ನು ನೀನು ವಹಿಸಬೇಕು. ಅವರಾಡಿದಂತಹ ನುಡಿಯಂತೆ ನನ್ನ ದೇಹವನ್ನ ಕೊಯ್ದು ಅವರಿಗೆ. ಸರಿಯಪ್ಪಯ್ಯ, ವಜ್ರಕಂಬ ಸಿದ್ಧವಾಗಿದೆ. ತಾವಲ್ಲಿ ಆಸೀನರಾಗಬೇಕು. ಶ್ರೀಹರಿಯನ್ನೇ ಧ್ಯಾನಿಸಿ ಸರಸಿಜಾಕ್ಷನ ಸ್ಮರಿಸಿ ರಾಯನ ಶಿರದುಳಾಯುಧವಿಡುತ್ತಲೀರ್ವರು ಗರಗರನೆಸಿ ಹೇಳುತ್ತಲಿರ್ದರು ಸರಸದಿಂದ. ಗಳದ ಪರಿಜ್ಞಾಟರದಿ ಶಸ್ತ್ರವಾಗಲಿದೆ ಮುಖವಿರಡೆಗೆ ತೋರಲು ಲಲಿತ ವಾಚಿಯಲ್ಲಿ ಜಲಬಿಳುಗಿದಾಗ ಧರ್ಮ ಸಾಕು ನಿನ್ನ ದುಃಖ ಸಾಕು. ಧರ್ಮ ಬದಿಗಳ ಬಳಿಗೆ ಬಂದರೆ ಕರ್ಮ ಬದುಕುವುದಾದ ಮೇಲೆ ಪೂರ್ಣಗಳು ನಾ ಬೇಡದರ ಬರಿ ನಿರ್ಮಲದಿ ಮಾಡಿರುವುದೇನು. ಧರ್ಮ ಸಾಕು ಮಾತಾಡಿದೆ. ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಶಾಶ್ವತ ಅಲ್ಲ ಅಂತ ಅಲ್ಲ ಹೇಳಿ ಈಗ ಕಣ್ಣಿನಲ್ಲಿ ನೀರು ಸುರಿಸುತ್ತಾ ನೀನು ಧರ್ಮ ಕೊಡುವುದಾ? ಇನ್ನು ಈ ದಾನ ಬೇಡ, ಈ ಧರ್ಮ ಬೇಡ, ಅದನ್ನು ಮಾಡಿ ಹೋಳುಗಳನ್ನು ಒಂದು ಮಾಡಿ ಹಿಡಿದುಕೊಳ್ಳಿ. ಅಪ್ಪಯ್ಯ ಎಂಥದ್ದೋ ಹೇಳ್ತಾರೆ. ಸ್ವಾಮಿ ಸ್ವಾಮಿ, ನಿಮ್ಮ ಅಪ್ಪಯ್ಯ ಕರೀತಾರೆ. ಅಪ್ಪಯ್ಯ ಮುನಿವ ಬಾರಯ್ಯೇ ಮುನಿವನೇನಯ್ಯ ಎನ್ನುವೆ ನಿನ್ನಯ ಮನದ ಚಿಂತೆಯೇ. ಮನುವಿನಾಸೆಗೆ ನಾನು ಕೂಗಿರೆ ಎನ್ನುತ್ತ ಯೋಚನೆ ನೀನು ಮಾಡದೆ. ಪೂಜ್ಯರೇ, ತನುವಿನ ಆಸೆಯಿಂದ ನಾನು ಅಷ್ಟುಂಟಲ್ಲ ಸ್ವಾಮಿ. ಮತ್ತೆ ನಿಮ್ಮದ್ದಾದಂತಹ ಸತ್ಕಾರ್ಯಕ್ಕಾಗಿ ನನ್ನ ದೇಹದ ಬಲಭಾಗ ವ್ಯಯ ಆಗುತ್ತದೆ. ಆ ವಿಷಯದಿಂದ ನಾನು ಹರ್ಷಿತನಾದವನೇ ಹೌದು. ಆದರೆ ನನ್ನ ದೇಹದ ಅರ್ಧ ಎಡಭಾಗ ಹೌದು ವ್ಯರ್ಥವಾಗಿ ಹೋಗುತ್ತದೆ ಅಲ್ಲ ಎನ್ನುವಂತಹ ಚಿಂತೆ ನನ್ನನ್ನು ಕಾಡುತ್ತಾ ಇದೆ. ಅಷ್ಟೇ. ವೈವೃತ್ತಜ, ಬಹಳ ಸಂತೋಷವಾಯಿತು. ನಿನ್ನ ಧರ್ಮ ಏನು, ನಿನ್ನ ಭಕ್ತಿ ಏನು ಅರ್ಥವಾಯಿತು. ಅದು ನಿನ್ನ ಮೈಯನ್ನು ಸವರಿದ್ದೇನೆ. ಶೀಲಾದ ದೇಹ ಒಂದಾಗಿದೆ. ನಾವು ಯಾರು ಏನೆಂಬುದನ್ನು ಅದು ಕೇಳು ತಮದಿಡಗಿ ಮೆಚ್ಚಿದನೇ ನುಡಿಗೆಡರಿಲ್ಲೊಂದೊಡನೀದೀಗವ ಸೀಳಿಸಿ ಕೊಡುವವರಾರಿ ಕೊಡವಿ ಬಾಲಕ ಕೇಳು ತವ ದೃಢಗೆ ಮೆಚ್ಚಿದೆ ನೇಳು. ಭೂಮಿಪತಿ, ಬದುಕು ಭಗವದರ್ಪಣವಾದಾಗ ಮಾತ್ರ ಅದು ಸಾರ್ಥಕಗೊಳ್ಳುವುದು. ಅದಕ್ಕೆ ತ್ಯಾಗ ಬೇಕು. ನಿನ್ನ ದೇಹವನ್ನೇ ಸೀಳಿ ಸಮರ್ಪಿಸುವುದಕ್ಕೆ ಸಿದ್ಧನಾದೆಯಲ್ಲ. ಯಾರು ಮಾಡುತ್ತಾರೆ ಇಂತಹ ಕೆಲಸವನ್ನು? ನಿನ್ನ ತ್ಯಾಗ ಅದ್ಭುತವಾದ್ದು. ಇದನ್ನು ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಆದ್ದರಿಂದ ಮನವೊಲಿದು ಕೇಳುತ್ತಾ ಇದ್ದೇನೆ, ನಿನಗೇನು ಬೇಕಯ್ಯ? ಕೃಷ್ಣ, ಅಚ್ಯುತ, ಕೇಶವ, ಮಾಧವ, ರಮಾ, ರಮಣ, ನಮೋ ನಮಃ, ನಮೋ ನಮಃ. ನಿನ್ನದ್ದಾದಂತಹ ದಿವ್ಯ ದರ್ಶನ ನಮ್ಮ ಈ ರತ್ನಾಕ್ಷರಕ್ಕಾದಾಗಲೇ ಹರ್ಷಿತನಾದವನಿದ್ದೇನೆ ಪ್ರಭು, ಹರ್ಷಿತನಾಗಿದ್ದೇನೆ. ನಿನ್ನನ್ನು ಕಾಣುವಂತಹ ಹಂಬಲದಿಂದ ನಿನ್ನ ಪ್ರೀತ್ಯರ್ಥವಾಗಿ ಮಾಡಿದಂತಹ ಯಾಗದಲ್ಲಿ ನಾನು ವಿಫಲನಾಗಿ ನಿನ್ನನ್ನು ಇನ್ನು ಮುಂದೆ ಕಾಣಲಾರೆ ಎನ್ನುವ ಹಾಗೆ ಬೇಸರಿಸುತ್ತಿದ್ದ ಸಂದರ್ಭದಲ್ಲಿ ನಿನ್ನನ್ನು ಕಾಣುವಂತಹ ಮಹಾಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ನಿನ್ನನ್ನು ಕಂಡ ಬಳಿಕ ನನಗೆ ಆಸೆ ಎನ್ನುವುದು ಏನೂ ಇಲ್ಲ ತಂದೆ, ಆಸೆ ಎನ್ನುವುದು ಏನೂ ಇಲ್ಲ. ಸುರಭೋಜ ಬಳಿಯೊಳಿರೆ ಶಾಲ್ಮಲಿಯ ನರಸುವರೆ. ಪರಮ ಪಾವನೆಯಾದಂತಹ ಗಂಗಾ ನದಿಯೇ ಹರಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಹಿಮಬಿಂದುವನ್ನು ಆಶಿಸುವುದಕ್ಕೆ ಸಾಧ್ಯ ಉಂಟೆ ತಂದೆ? ಹಾಗಾಗಿ ಯಾಗ ಬೇಡ, ಯಜ್ಞ ಬೇಡ, ಈ ಅವನಿ ಬೇಡ, ಎಲ್ಲವನ್ನು ಸರ್ವ ಸಮರ್ಪಣಾ ಭಾವದಿಂದ ನಿನ್ನದ್ದಾದಂತಹ ಪಾದಮೂಲಕ್ಕೆ ಅರ್ಪಿಸಿದ್ದೆ. ನಿನ್ನ ಗ್ರಹಿಕೆ ಏನೋ ಸಹಜವಾದ್ದು. ಆದರೆ ಯಾಗ ಪೂರ್ಣಾಹುತಿಗೊಳ್ಳದೆ ಹೋದ್ರೆ ಇದರಿಂದ ಲೋಕಕ್ಕೆ ತುಂಬಾ ಕಷ್ಟ ಉಂಟಾಗುತ್ತದೆ. ಇದು ಪೂರ್ಣಾಹುತಿಯಾಗಲೇಬೇಕು. ಆದರೆ ಇಲ್ಲಿ ಅಲ್ಲ, ಹಸ್ತಿನಾವತಿಯಲ್ಲಿ. ಇನ್ನು ಕೆಲವು ದಿನ ಇಲ್ಲಿ ಇದ್ದು ನಿನ್ನ ಆತಿಥ್ಯವನ್ನು ಸ್ವೀಕರಿಸಿ ನಾವು ಮುಂದೆ ಪಯಣವನ್ನು ಬೆಳೆಸುತ್ತೇವೆ. ಆಗಲೇ ಧನ್ಯವಾದ.